ಹಾಂ ಏನು ಶುರು ಅಂತೆ ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ನಿನ್ನೆ ಕೃಷ್ಣ ಹೇಳ್ತಾ ಇದ್ದ ವೇದವನ್ನು ಕೇವಲ ಭೌತಿಕವಾಗಿ ಅಥವಾ ಪೌರೋಹಿತ್ಯವನ್ನು ಜೀವಿಕೆಯಾಗಿ ಮಾಡಿಕೊಂಡವರ ಬಗೆಗೆ ಅದು ಎಷ್ಟು ತಪ್ಪಾಗತ್ತೆ, ವೇದವನ್ನು ಯಾವ ರೀತಿ ತಪ್ಪಾಗಿ ಅರ್ಥೈಸ್ತಾರೆ ಇತ್ಯಾದಿಗಳ ಬಗ್ಗೆ ಎಲ್ಲ ನಿರೂಪಣೆ ಮಾಡಿದ. ನಾನು ಯಾವ ರೀತಿ ವೇದ ಪ್ರತಿಪಾದ್ಯ, ವೇದದ ಅರ್ಥ ಏನು ಅಂತ ನಾನು ಯಾವ ರೀತಿ ಹೇಳ್ತೇನೆ, ಯಾಜ್ಞಿಕರು ಕಾಮನಾಪೂರ್ವಕವಾದ ಯಜ್ಞವನ್ನು ಮಾಡಲು ಬಯಸುವವರು ಕೇವಲ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಯಜ್ಞ ಅನ್ನೋದೊಂದು ಸಾಧನ ಅಂತ ನಡೆಯುವವರು ಯಾವ ರೀತಿ ನಡೀತಾರೆ ಅನ್ನೋದನ್ನು ನಿರೂಪಣೆ ಮಾಡಿದ. ಇಷ್ಟು 37 ಶ್ಲೋಕಗಳನ್ನು ನಾವು ನೋಡಿದ್ವಿ. ವೇದದ ನಾದ ಅನ್ನೋದು ಎಲ್ಲರಲ್ಲಿ ಇದೆ. ವೇದ ಅನ್ನೋದು ಅರ್ಥತಃ ಅನಂತ, ವರ್ಣತಃ ಅನಂತ್ಯ ಇಲ್ಲ. ಆದರೆ ಅನಂತ ಅಂತ ಒಂದು ಸಂಖ್ಯೆ ಇದೆ. ಕೋಟಿಗಳ 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 ಕೋಟಿಯನ್ನು ಅನಂತ ಅಂತ ಕರೀತಾರೆ. ಅನಂತ ಅಂದರೆ ಬಹಳ ದೊಡ್ಡ ಸಂಖ್ಯೆಯೇ. ಆದರೆ ಅನಂತ ಅಂತಂದರೆ ಲಕ್ಷ್ಮೀದೇವಿಗೂ ನಿಲುಕದ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ಜಗನ್ನಾಥದಾಸರು ಹೇಳಬೇಕಾದ್ರೆ ಶ್ರುತಿ ತತಿಗಳನ್ನತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವೂ ಅಂತ. ವೇದಗಳ ಹೇಳಿಕೆಗಳನ್ನು ಮೀರಿ ಗುಣಗಳನ್ನು ಅವಳು ಪ್ರತ್ಯಕ್ಷ ಕಾಣ್ತಾ ಇದ್ದಾಳೆ ಅಂತ. ವೇದಗಳು ತೀರಾ ಅನಂತ ಆಗಿದ್ದಿದ್ರೆ ಗತಿಸಾಮಾನ್ಯ ತನ್ನುವ ಸೂತ್ರಕ್ಕೆ ಅದೇ ಪೂರ್ವಪಕ್ಷ ಆಗಬೇಕಿತ್ತು. ಹೀಗಾಗಿ ಶಬ್ದಾನಂತ್ಯ ಅನಂತ್ಯ ಅಂತಂದರೆ ಕೋಟಿಗಳ 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 ಕೋಟಿ. ನಮಗದು ಅನಂತವೇ, ಅದರಲ್ಲಿ ಡೌಟ್ ಇಲ್ಲ. ಯಾಕೆಂದರೆ ಅದನ್ನು ನಮಗೆ ಪೂರ್ಣ ಅರಗಿಸ್ಕೊಳ್ಳಿಕ್ಕಾಗೋಲ್ಲ. ಆ ಹಿನ್ನೆಲೆಯಲ್ಲಿ ಅನಂತ. ಲಕ್ಷ್ಮೀದೇವಿಯ ಹಿನ್ನೆಲೆಯಲ್ಲಿ ಅದು ಶಾಂತ. ಯಾಕೆಂದರೆ ಲಕ್ಷ್ಮೀದೇವಿಯ ಮನೋವೃತ್ತಿಗಳೇ ವೇದಗಳು ಅಂತ ಜಯತೀರ್ಥರು ತತ್ವಪ್ರಕಾಶಿಕೆಯಲ್ಲಿ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಈ ಹೊರಗಡೆಯ ಆಕಾಶ ಇರೋಲ್ಲ, ಆಕಾಶಕ್ಕೊಂದು ಬೌಂಡ್ರಿ ಇರಲ್ಲ. ಆಕಾಶ ಇರಲ್ಲ ಅಂದರೆ ಆಕಾಶಕ್ಕೊಂದು ಬೌಂಡ್ರಿ ಇರಲ್ಲ. ಬೌಂಡ್ರಿ ಇದ್ದಾಗ ಸೌಂಡ್ ವೇವು ಹರಿಯುತ್ತೆ, ಕೇಳುತ್ತೆ. ಇಡೀ ಪ್ರಪಂಚಕ್ಕೆ ಬೌಂಡ್ರಿ ಇಲ್ಲದೆ ಹೋದಾಗ ಆ ಶಬ್ದಗಳ ತರಂಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಮನಸ್ಸಿನಲ್ಲೇ ಚಿಂತನೆ ಮಾಡ್ತಾ ಇರ್ತಾಳೆ ಅಂತ ಒಂದು ಮಾತನ್ನು ಜಯತೀರ್ಥರು ತತ್ವಪ್ರಕಾಶಿಕೆಯಲ್ಲಿ ಹೇಳ್ತಾರೆ. ವೇದ ಅಂದರೆ ಲಕ್ಷ್ಮೀದೇವಿಯ ಮನೋವೃತ್ತಿ. ಅದರಿಂದಾಗಿ ವೇದ ಅನ್ನೋದು ಅನಂತ ಅಲ್ಲ ಲಕ್ಷ್ಮೀದೇವಿಗೆ. ನಮಗೆಲ್ಲ ಅನಂತ, ಅದರ ಕೊನೆಯನ್ನು ನಾವು ಕಾಣಲಿಕ್ಕಾಗಲ್ಲ. ಆದ್ದರಿಂದಾಗಿ ಹೀಗಾಗಿ ವೇದ ಅನ್ನೋದು ಅನಂತವೋ ಶಾಂತವೋ ದಿಲೀಪ್ ರತ್ನಾಕರ್ ಅವರಿಗೆ ಸ್ಪಷ್ಟ ಆಯಿತು ಅಂತ ಅಂದುಕೋತೇನೆ. ಇನ್ನು ಅಲ್ಲಿಂದ ಇಲ್ಲಿಗೆ ಬಂದರೆ ವೇದ ಅನ್ನೋದು ಯಾವ ರೀತಿ ನನ್ನನ್ನು ಪ್ರತಿಪಾದನೆ ಮಾಡುತ್ತೆ?
ವೇದ ಅನ್ನೋದು ಯಾವ ರೀತಿ ಪ್ರತಿಪಾದನೆ ಮಾಡುತ್ತೆ ಅಂದರೆ ನಾದದ ಲೆವೆಲ್ಲಿಂದ ಪ್ರತಿಪಾದನೆ ಮಾಡುತ್ತೆ. ನಮ್ಮ ಬೇಂದ್ರೆ ಅವರದು ಒಂದು ಪದ್ಯ ಇದೆ, ನಾದಬೇಕು ನಾದಬೇಕು ನಾದಾನ ನಾದಬೇಕು, ನಾದಾನ ನಾದಿದ ಮೇಲೆ ವಾದ ಯಾಕೆ ಬೇಕು ಅಂತ. ನಾದದ ಲೆವೆಲ್ಲಿಂದ, ಏಕೆಂದರೆ ಶಬ್ದಗಳು ಪದ ಆಗತ್ತೆ, ವರ್ಣಗಳು ಪದ ಆಗತ್ತೆ, ಪದ ವಾಕ್ಯ ಆಗತ್ತೆ, ವಾಕ್ಯ ಅನ್ನೋದು ಪ್ರಕರಣ ಆಗತ್ತೆ. ಆ ವರ್ಣ ಅನ್ನೋದು ಶಬ್ದವಾಗಿ ಹೊರಗಡೆ ಬರಬೇಕು. ವರ್ಣ ಇಟ್ ಈಸ್ ಪ್ಯೂರ್ಲಿ ಅಬ್ಸ್ಟ್ರಾಕ್ಟ್. ಅದು ಪದದ ಫಾರ್ಮಲ್ಲಿ, ವರ್ಬಲ್ ಫಾರ್ಮಲ್ಲಿ ಬರಬೇಕು, ಆಗ ಅದು ಸೌಂಡ್ ಆಗತ್ತೆ. ಅದು ಒಬ್ಬೊಬ್ರದ್ದು ಧ್ವನಿ ಒಂದೊಂದು ರೀತಿ ಇರುತ್ತೆ. ಒಬ್ರದ್ದು ಉಚ್ಚಧ್ವನಿ, ಒಬ್ರದ್ದು ಮಂದ್ರಧ್ವನಿ, ಒಬ್ರದ್ದು ಮಧ್ಯಮ ಧ್ವನಿ, ಹೀಗೆ ಒಬ್ಬೊಬ್ರದ್ದು ಧ್ವನಿ ಒಂದೊಂದು ರೀತಿ. ಆ ಧ್ವನಿ ಅನ್ನುವ ಪೆಟ್ಟಿಗೆಯಲ್ಲಿ ವರ್ಣ ಅನ್ನೋದು ಬರುತ್ತೆ. ಆ ವರ್ಣ ಶಬ್ದದ ಒಳಗಡೆ ಕೂತ್ಕೊಳ್ಬೇಕಾದ್ರೆ ಕಾರಣವಾದದ್ದು ಒಂದು ಉಂಟು, ನಾದ. ಆ ನಾದದ 5 ಸ್ಟೇಜನ್ನು ಹೇಳ್ತಾರೆ. ಆ ನಾದದ 5 ಸ್ಟೇಜನ್ನು ತಂತ್ರಶಾಸ್ತ್ರ ನಿರೂಪಣೆ ಮಾಡುತ್ತೆ. ನಾದ, ಬಿಂದು, ಶಾಂತ, ಅತಿಶಾಂತ, ಘೋಷ ಅಥವಾ ಕಲಾ ಅಂತ ಈ 5 ವೈಬ್ರೇಷನ್ ಮೋಡಲ್ಲಿರುತ್ತೆ. ಈ ವೈಬ್ರೇಷನ್ನು ನಾದವಾಗಿ, ಈ ವೈಬ್ರೇಷನ್ನೇ ನಾದ, ನಾದದ 5 ಹಂತ. ಇದು ವರ್ಣ ಆಗಿ, ಆ ವರ್ಣ ಧ್ವನಿಯಾಗಿ ಹೊರಗಡೆ ಬರುತ್ತೆ. ನಾವೊಂದು ಅಂತ ಹೇಳಬೇಕಾದ್ರೆ ಇಷ್ಟೆಲ್ಲ ಕೆಲಸ ಆಗಿರುತ್ತೆ, ನಮ್ಗೆ ಗೊತ್ತೇ ಇರಲ್ಲ. ಈ ನಾದದ ಲೆವೆಲ್ಲಲ್ಲೇ, ಕಂಪದ ಲೆವೆಲ್ಲಲ್ಲೇ ಅದು ಭಗವಂತನನ್ನು ಹೇಳುತ್ತೆ ಅಂತ ಹೇಳುತ್ತಾರೆ. ನಮಗೆಲ್ಲ ಈಗ ನನ್ನನ್ನು ಕರಿಬೇಕಾದ್ರೆ ನಾದ ನನ್ನನ್ನು ಹೇಳಲ್ಲ, ಅಂದರೆ ನಾನೇನು ತಿರುಗಿ ನೋಡಲ್ಲ, ನನ್ನ ಅರ್ಥ ಅಲ್ಲ ಅದು, ನನ್ನನ್ನು ಪ್ರತಿಪಾದನೆ ಮಾಡಲ್ಲ, ನನ್ನ ಯಾವ ಗುಣಗಳನ್ನು ಅದು ಹೇಳೋಲ್ಲ. ಆದರೆ ಶಬ್ದ ನನ್ನ ಈ ದೇಹಕ್ಕೆ ಇದ್ದ ಒಂದು ಹೆಸರನ್ನು ಹೇಳುತ್ತೆ. ದೇಹಕ್ಕೆ ನಾನು ಇದೆ, ನನ್ನ ದೇಹ ನನ್ನನ್ನು ಬೇರೆಯವರು ಕೂಗಬೇಕಾದ್ರೆ ಇದರಿಂದ ಕೂಗ್ತಾರೆ ಅಂತ ನಾನು ಒಪ್ಪಂದ ಮಾಡಿಕೊಂಡು ತಿರುಗಿ ನೋಡ್ತೇನೆ. ಆದರೆ ನಾದ ನಮ್ಮ ಯಾರ ಪದವೂ ಅಲ್ಲ, ನಾದ ಯಾರನ್ನೂ ಹೇಳೋಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದು ಯಾರೂ ಹೇಳಬೇಕಾಗಿಲ್ಲ. ಏನು ಕರೆದ್ರೆ ಯಾಕೆ ಸಿಟ್ಟು ಬರುತ್ತೆ? ಆ ವರ್ಣ ನಾನಲ್ವೋ ಅಂತೇವೆ. ತೀರ ಪ್ರೀತಿಪಾತ್ರರು ಅಂತ ಕರೆದ್ರೆ ಓಕೆ, ಯಾಕೆಂದರೆ ಈ ವೈಬ್ರೇಷನ್ನು, ಈ ವರ್ಣ ನನ್ನನ್ನು ಹೇಳುತ್ತೆ. ಲೆವೆಲ್ಗೆ ಹೋಗಿ, ಯಾವುದು ಕಂಪ ಅಂದರೆ ನಾದ, ನಾದದ ಲೆವೆಲ್ಗಳಲ್ಲಿ ಅಲ್ಲಿಗೆ ಹೋಗಿ ಅಂತಿದ್ರೆ ಯಾರು ತಿರುಗಿ ನೋಡ್ತಾರಾ? ಯಾರಾದರೂ ಇದು ನನ್ನ ಹೆಸರು ಅಂತ ಅಂದುಕೋತಾರಾ? ಇಲ್ಲ. ಆ ಲೆವೆಲ್ಲಲ್ಲೂ ಇದು ಭಗವಂತನನ್ನು ಹೇಳುತ್ತೆ ಅಂತಂದರು. ಭಗವಂತನನ್ನ ಆ ತರಹ ಇದು ಹೇಳುತ್ತೆ. ಅದನ್ನು ನಿರೂಪಣೆ ಮಾಡೋದು ಇಲ್ಲಿ ಮುಂದೆ ಬರುವಂಥದ್ದು. ಯಥೋರ್ಣನಾಭಿ ಹೃದಯಾತ್ ಊರ್ಣಾಂ ಉದ್ವಮತೆ ಮುಖಾತ್ ಆಕಾಶಾದ್ ಘೋಷವಾನ್ ಪ್ರಾಣಃ ಮನಸಾ ಸ್ಪರ್ಶರೂಪಿಣ ಛಂದೋಮಯೋ ಮೃತಮಯಃ ಸಹಸ್ರಪದವೀಂ ಪ್ರಭುಃ ಓಂಕಾರೇಶ್ವಂಜಿತಾಂ ಸ್ಪರ್ಶಸ್ಥರ ಸ್ವರಸ್ಥೋಷ್ಮಾಂತ ಭೂಷಿತಾಂ ವಿಚಿತ್ರಭಾಷಾ ವಿತತಾಂ ಛಂದೋಭಿಶ್ಚತುರುತ್ತರೈಃ ಅನಂತಪಾರಾಂ ಬೃಹತೀಂ ಸೃಜತ್ಯಾಕ್ಷಿಪತೆ ಸ್ವಯಂ. ಯಥಾ ಹೇಗೆ, ಊರ್ಣನಾಭಿ ಜೇಡ, ಹೃದಯಾತ್ ಎದೆಯಿಂದ, ಮುಖಾತ್ ಮುಖದ ಮೂಲಕ, ಎದೆಯನ್ನು ಆರಂಭ ಮಾಡಿಕೊಂಡು ಮುಖದ ಮೂಲಕ, ಊರ್ಣಾಂ ಆ ನೇಯ್ಗೆಯ ಬಳ್ಳಿಯನ್ನು ಉದ್ವಮತೆ ವಾಂತಿ ಮಾಡ್ತದೋ ಹಾಗೆಯೇ ಆಕಾಶಾತ್ ಹೃದಯಾಕಾಶದಿಂದ
ಘೋಷವಾನ್ ಕಂಪನ ಇರುವ ಪ್ರಾಣ ಶಬ್ದವು ಮನಸ್ಸಿನ ಮೂಲಕ ಅದು ಹೊರಗಡೆ ಬರುತ್ತೆ. ಆ ಮನಸ್ಸಿಗೊಂದು ವಿಶೇಷಣವನ್ನು ಹೇಳಿದ್ರು, ಆಸ್ಪರ್ಶರೂಪಿಣ ಅಂದರು. ಏನಿದು ಆಸ್ಪರ್ಶರೂಪಿ? ಮನಸ್ಸಿಗೆ ಆಕಾರ ಕೊಡುವವ ಆಸ್ಪರ್ಶ. ಆಸ್ಪರ್ಶ ಅಂತ ಹೇಳಿ ದೇವರ ಹೆಸರು. ಇದನ್ನು ಕೇಳ್ತಾ ಇದ್ದವರು ಯಾರಿಗಾದರೂ ಕೇಳಿದರೆ, ಇದನ್ನು ಕೇಳ್ತಾ ಇರುವ ಯಾರಿಗಾದರೂ ಮಗುವಿಗೆ ಹೊಸ ಹೆಸರು ಇಡಬೇಕು ಅಂತ ಕೇಳಿದರೆ ಈ ಆಸ್ಪರ್ಶ ಅನ್ನೋ ಹೆಸರು ಹೇಳಿಬಿಡಿ. ಆಸ್ಪರ್ಶ ಯಾಕೆ ಯಾಕೆ ಆಸ್ಪರ್ಶ ಅನ್ನೋದಕ್ಕೆ ಆಚಾರ್ಯರು ಕಾರಣ ಹೇಳ್ತಾರೆ. ಆಸ್ಪರ್ಶ ರೂಪಿಣ. ಆಸ್ಪರ್ಶ ಅಂತಂದರೆ ಪರಮಾತ್ಮ. ಆ ಪರಮಾತ್ಮನಿಂದ ರೂಪುಗೊಳ್ಳುತ್ತೆ, ಅಭಿಪ್ರಾಯದ ಅಭಿವ್ಯಕ್ತಿಗಾಗಿ ರೂಪುಗೊಳ್ಳುತ್ತೆ. ಇಟ್ ವಿಲ್ ಬಿ ಮೇಡ್ ರೆಡಿ ಫಾರ್ ಎಕ್ಸ್ಪ್ರೆಷನ್. ಅದಕ್ಕೆ ಆಸ್ಪರ್ಶ ರೂಪಿ. ಮನಸ್ಸಿಗೊಂದು ಆಕಾರ ಬರುತ್ತಲ್ಲ, ದೇಹಕ್ಕೆ ಆಗುವ ಹಸಿವು, ನೀರಡಿಕೆ, ಪ್ರೀತಿ, ದ್ವೇಷ, ಇವುಗಳಿಗೆ ಒಂದು ರೂಪ ಕೊಡಬೇಕು. ಆ ರೂಪ ಯಾರಿಂದ ಬರುತ್ತೆ? ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇಟ್ಟವ ಆಸ್ಪರ್ಶ. ಅದು ದೇವರು. ಹೂ ಈಸ್ ದ ಕನೆಕ್ಟರ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಬಾಡಿ. ಅವನನ್ನು ಆಸ್ಪರ್ಶ, ಒಂದಕ್ಕೊಂದನ್ನು ತಾಗಿಸಿ ಒಂದರ ಭಾವನೆಯನ್ನು ಇನ್ನೊಂದು ಗ್ರಹಿಸುವಂತೆ ಮಾಡುವವ. ಅದಕ್ಕೆ ದೇವರ ಹೆಸರು ಆಸ್ಪರ್ಶ ಅಂತ. ಮುಟ್ಟಿಸುವವ. ಇಲ್ಲ ಅಂದರೆ ದೇಹಕ್ಕೂ ಮತ್ತು ಮನಸ್ಸಿಗೂ ಸಂಬಂಧವನ್ನು ಅವನು ಕೊಡಲಿಲ್ಲ ಅಂದರೆ ನಮಗೇನು ಅನ್ಸೋದೇ ಇಲ್ಲ, ಏನೂ ಅನಿಸಲ್ಲ, ಆರಾಮಾಗಿರ್ತೇವೆ. ಅನ್ನಿಸ್ಬೇಕು ಅಂತಂದರೆ ಅವನು ಆ ಭಾವನೆ ಕೊಡಬೇಕು. ಅದಕ್ಕೆ ಆಸ್ಪರ್ಶ ಅಂತ ದೇವರ ಅತ್ಯಂತ ಗುಟ್ಟಾದ ಹೆಸರು. ಆಸ್ಪರ್ಶ ರೂಪಿ ಆದ ನಾರಾಯಣ ಆಸ್ಪರ್ಶವನ್ನು ರೂಪಿಸುವವ. ಅದನ್ನು ಹೇಳಿದ್ರು ಆಸ್ಪರ್ಶೋ ವಿಷ್ಣು ಅಂದರು ಆಚಾರ್ಯರು. ತಂ ರೂಪಯತಿ ಪ್ರಕಾಶಯತೀತಿ ಆಸ್ಪರ್ಶ ರೂಪಿ ಪ್ರಾಣಸ್ಯ ಮನಃ. ಸರಿ, ಇದು ದೇವರನ್ನು ಹೇಳುವ ಹಾಗೆ ಈ ನಾದಗಳನ್ನು ಅರ್ಥ ಮಾಡಿಕೊಂಡವರು ಯಾರು? ಯಾಕೆಂದರೆ ನಾದ ನಮಗೆ ಅರ್ಥವೇ ಆಗಲ್ಲ. ಆದರೆ ಎಲ್ಲರೂ ಮಾತನಾಡೋದು ನಾದದಲ್ಲೇ. ಪದಕ್ಕೆ ಇರುವ ಅರ್ಥಕ್ಕಿಂತ ನಾದಕ್ಕಿರುವ ಅರ್ಥವನ್ನೇ ಗ್ರಹಿಸೋದು. ಇಲ್ಲಾಂದರೆ ವ್ಯಂಗ್ಯ ಅಂತ ನಮಗೆ ಮುಟ್ಟೋದೇ ಇಲ್ಲ. ವ್ಯಂಗ್ಯ ಅರ್ಥ ಆಗಬೇಕು ಅಂದರೆ ಏನು ಮಾಡಬೇಕು? ಆ ನಾದ ಗಮನಿಸಬೇಕು. ಪದ ಗಮನಿಸಿದ್ರೆ ಆಗಲ್ಲ. ನಿಮ್ಗೆ ಗೊತ್ತಿದೆ ಏನಪ್ಪ, ಬಹಳ ದೊಡ್ಡವರು, ಇಲ್ಲಿಗೇನು ಬರ್ತೀರಾ ಅಂದರೆ ವರ್ಬಲ್ ಮೀನಿಂಗ್ ಎಲ್ಲ ತೆಗೆದುಕೊಳ್ಳೋದು, ಸ್ಪಿರಿಚುವಲ್ ಮೀನಿಂಗನ್ನೇ ತೆಗೆದುಕೊಳ್ಬೇಕು. ಯಾಕೆ? ನಾದ ಅನ್ನೋದು ಪದಕ್ಕಿಂತ ಪ್ರಬಲ. ಆ ನಾದದ ಲೆವೆಲಲ್ಲಿ ದೇವರನ್ನು ಹೇಳತಕ್ಕಂತಹದ್ದು ಮುಖ್ಯ ಪ್ರಾಣನ ಮನಸ್ಸು. ಅದಕ್ಕೆ ಹೇಳಿದ್ರು ಮನಸ ಅಸ್ಪರ್ಶರೂಪಿಣ ಅಂದರು. ಆ ತನ್ನ ಈ ತರಹದ ಮನಸ್ಸಿನಿಂದ ಅಮೂರ್ತನಾದ ಪರಮಾತ್ಮನನ್ನು, ನಾದದಲ್ಲಿ ಪ್ರತಿಪಾದ್ಯನಾದವನನ್ನು ಶಬ್ದದ ಮೂಲಕ ತರಬಲ್ಲಂತಹ ಒಬ್ಬ ಮುಖ್ಯ ಪ್ರಾಣ ಇದ್ದಾನೆ. ಆ ಮುಖ್ಯ ಪ್ರಾಣ ಘೋಷವನ್ನು ಬಳಸಿಕೊಂಡು ಈ ಪದ ಪ್ರಪಂಚ, ಶಬ್ದ ಪ್ರಪಂಚವನ್ನು ನಮ್ಮ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಇಲ್ಲ ಅಂದರೆ ಶಬ್ದ ಪ್ರಪಂಚದ ಅನುಭವ ಹೇಗೆ? ಶಬ್ದವನ್ನು ಕೇಳಿದಾಗ ಖುಷಿಯಾಗೋದೇನಕ್ಕೆ? ಒಳ್ಳೆ ಮಾತನಾಡಿದ್ರೂ ಖುಷಿಯಾಗೋದು, ಸರಿ, ಅದು ಶಬ್ದ ತಾನೇ, ಹಿಂಗೆ ಸಂತೋಷ ಆಯಿತು. ಮಾತಿನಿಂದಲೇ ಸಿಟ್ಟು ಮಾಡಿಕೊಳ್ಳೋರುಂಟು, ಯಾಕೆ ಅದು? ಅದಕ್ಕೂ ಮನಸ್ಸಿಗೂ ಏನು ಸಂಪರ್ಕ? ಹೇಗೆ? ಅವರು ಮಾತನಾಡಿದ್ದು ಹೊರಗಡೆ, ಇದು ತಾಗೋದು ಒಳಗಡೆಗೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ ನಮಗೇನು ಕಾಣುವಲ್ಲ. ಇಷ್ಟು ನಮಗೆ ಗೊತ್ತೇ ಇರಲ್ಲ. ಈ ಭಾಗವತ ಈ ರೀತಿ ಪ್ರಸ್ತಾಪವನ್ನು ಮುಂದಿಡೋ ತನಕ ಓ ಹೀಗಲ್ವಾ ಅಂತ ನಾವು ಅಂದ್ಕೋಬೇಕು. ಅಷ್ಟು ಗೊತ್ತಿರೋದ ಸಂಗತಿಯನ್ನು ಗೊತ್ತಾಗಿಸುವಂತೆ ಮುಖ್ಯ ಪ್ರಾಣ ಮಾಡ್ತಾನೆ.
ಅವನ ಮೂಲಕ ಈ ಪ್ರಪಂಚ ದೇವರನ್ನು ಗ್ರಹಿಸುತ್ತೆ. ಇಷ್ಟು ಆಳ ಇದೆ. ಇಷ್ಟು ಆಚಾರ್ಯರು ಯಾವ ಪದ ಅರ್ಥ ಆಗಲಿಲ್ವೋ ಆ ಪದವನ್ನು ವಿವರಿಸಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ನಿರೂಪಣೆ ಮಾಡ್ತಾರೆ. ವಾಯುಪ್ರೋಕ್ತ ಅಂತ ಮೊದಲನೇ ಗ್ರಂಥ. ಆ ಗ್ರಂಥದಲ್ಲಿ ಏನಿದೆಯೋ ಅದರಲ್ಲಿ ಹೀಗಿದೆ: ಭುಂಕ್ತೆ ಯದಖಿಲಾನ್ ಸ್ಪರ್ಶಾನ್ ಆಸ್ಪರ್ಶೋ ವಿಷ್ಣುರುಚ್ಯತೆ. ದೇವರು ಸ್ಪರ್ಶವನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತಾನೆ. ಆದ್ದರಿಂದಾಗಿ ದೇವರ ಹೆಸರು ಆಸ್ಪರ್ಶ. ಸ್ಪರ್ಶವನ್ನು ಉಣ್ಣುತ್ತಾನೆ ಅಂತ. ಬಹಳ ವಿಚಿತ್ರ. ಸ್ಪರ್ಶವನ್ನು ಉಣ್ಣುವವ ಅಂದರೆ ಪೂರ್ತಿಯಾದ ಭೋಗ. ಭೋಗದ ತುತ್ತ ತುದಿ ಸ್ಪರ್ಶವೇ ತಾನೆ. ನೋಡಿದೆವು, ಕೇಳಿದೆವು, ಆಮೇಲೆ ಸ್ಪರ್ಶ. ಅದರಿಂದಾಗಿ ಸ್ಪರ್ಶದಲ್ಲಿ ವಿಧಿ ನಿಷೇಧಗಳು ಬಂತು. ಈ ಸಂದರ್ಭದಲ್ಲಿ ಮುಟ್ಟಬೇಕು, ಈ ಸಂದರ್ಭದಲ್ಲಿ ಮುಟ್ಟಬಾರದು, ಇವ್ರನ್ನ ಮುಟ್ಟಬೇಕು, ಇವ್ರನ್ನ ಮುಟ್ಟಬಾರದು ಅಂತ. ಯಾಕೆಂದರೆ ಸುಖದ ತುತ್ತ ತುದಿ ಇರೋದು ಸ್ಪರ್ಶದಲ್ಲಿ, ಮುಟ್ಟೋದ್ರಲ್ಲಿ. ಮಗುವನ್ನು ಮುಟ್ಟಿದಾಗ ಸುಖ, ಪುತ್ರ ಸ್ಪರ್ಶವತಾಂವರಹ ಅಂತ. ಸ್ಪರ್ಶದ ತುತ್ತ ತುದಿ. ಆ ಸ್ಪರ್ಶದ ತುತ್ತ ತುದಿಯ ಸುಖ ಬರಬೇಕಾದ್ರೆ ಗಂಡ ಹೆಂಡಿರು ಮುಟ್ಟಬೇಕು. ಗಂಡ ಹೆಂಡಿರು ಮುಟ್ಟುವ ಸ್ಪರ್ಶದ ತುತ್ತ ತುದಿ ಅಂದರೆ ಎಲ್ಲದರ ಸ್ಪರ್ಶವನ್ನು ಅನುಭವಿಸುವವ ಅವನೊಬ್ಬ ಇದ್ದಾನೆ. ಎಲ್ಲರ ಅಂತರ್ಯಾಮಿಯಾಗಿ ನಮಗೂ ನಿಲುಕದ ಸ್ಪರ್ಶಗಳನ್ನು ಅವನು ಅನುಭವಿಸ್ತಾನೆ. ಹೀಗಾಗಿ ದೇವರ ಹೆಸರು ಆಸ್ಪರ್ಶ ಅಂತ. ಎಲ್ಲ ಸ್ಪರ್ಶದ ಅನುಭವ ಅವನಿಗಿರುತ್ತೆ. ನಮಗೆಲ್ಲ ಸ್ಪರ್ಶದ ಅನುಭವ ಇರಲ್ಲ. ಉಂಟಾ? ಇಲ್ಲ. ಅದಕ್ಕೆ ಗಾಳಿಯ ಸ್ಪರ್ಶ ಆದರೆ ಮೊಟ್ಟ ಮೊದಲು ತಂಗಾಳಿಯ ಸ್ಪರ್ಶ ಆದಾಗ ಎದೆ ಒಡ್ಡಿ ನಿಲ್ಲಬೇಕು ಅಂತ ಅನಿಸುತ್ತೆ. ಮಳೆಯ ಸ್ಪರ್ಶಕ್ಕೆ ಕಾತರಿಸ್ತೇವೆ. ಚಳಿ ಜಾಸ್ತಿ ಆದಾಗ ಬಿಸಿಲ ಸ್ಪರ್ಶಕ್ಕೆ ಹಾತೊರಿತೇವೆ. ಹೀಗೆ ಇದರೆಲ್ಲದರ ಆಳವನ್ನು ತಲುಪಿದವ ಒಬ್ಬ ಇದ್ದಾನೆ, ದೇವರು. ಅವನು ಆಸ್ಪರ್ಶ. ದೇವರ ಹೆಸರು ಆಸ್ಪರ್ಶ. ಎಷ್ಟು ಚೆನ್ನಾಗಿದೆ. ಭುಂಕ್ತೆ ಯದಖಿಲಾನ್ ಸ್ಪರ್ಶಾನ್ ಆಸ್ಪರ್ಶೋ ವಿಷ್ಣುರುಚ್ಯತೆ ತಸ್ಯ ಪ್ರಕಾಶಕಂ ನಿತ್ಯಂ ನಮಸ್ಯೆ ಪ್ರಾಣಮೇಕಲಂ. ಇಂತಹ ದೇವರನ್ನು ಜಗತ್ತಿಗೆ ತೆರೆದು ತೋರಿಸುವ ಒಂದು ಶಕ್ತಿ ಇದೆ. ಅವನೊಬ್ಬನೇ ಪ್ರಾಣ. ಇನ್ಯಾರಿಗೂ ಇದು ಕನಸಿನಲ್ಲಿ ಕೂಡ ಬಿದ್ದಿರಲ್ಲ. ಎಚ್ಚರದಲ್ಲಿ ಬಿಡಿ, ಕನಸಿನಲ್ಲಿಯೂ ಇದು ಗೊತ್ತಿರಲ್ಲ. ಅಂತಹ ಪ್ರಾಣನನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಋಷಿಗಳು ಪ್ರಾಣನನ್ನು ಸ್ತೋತ್ರ ಮಾಡ್ತಾರೆ. ಅಲ್ಲಿ ಗೊತ್ತಾಯಿತು ನಮಗೆ ಆಸ್ಪರ್ಶ ರೂಪಿ ಮುಖ್ಯ ಪ್ರಾಣ ಹೇಗೆ ಅಂತ. ಋಷಿಗಳು ಏನೆಲ್ಲ ಗಮನಿಸಿರ್ತಾರೆ, ಏನೆಲ್ಲ ಆಳಕ್ಕೆ ಇಳಿದಿರ್ತಾರೆ. ಪ್ರಾಣಸ್ಯೈವ ಮನೋ ನಿತ್ಯಂ ವಾಸುದೇವಂ ಪ್ರಕಾಶಯೇತ್. ಪರಮಾತ್ಮನನ್ನು ಆಳವಾಗಿ ಅರ್ಥೈಸಿಕೊಳ್ಳುವ ಮುಖ್ಯ ಪ್ರಾಣನ ಮನಸ್ಸೇ ಜಗತ್ತಿಗೆ ದೇವರನ್ನ ಮಾತಿನ ಮೂಲಕ ಕೊಡಬಲ್ಲುದು. ಪ್ರಾಣ ಇರಲಿಲ್ಲ ಅಂತಂದರೆ ಹೆಂಗೆ ಗೊತ್ತಾಗತ್ತೆ? ನೋಡಿ, ಭಾಗವತ ಹೀಗೆ ಹೇಳಿದೆ. ಇಷ್ಟು ಆಳವಾದ ಅರ್ಥ ಆಚಾರೊಬ್ಬರೇ ಕೊಟ್ಟಿರೋದು. ಅಂದರೆ ಮುಖ್ಯ ಪ್ರಾಣ ಯಾರು ಅಂತ ಗೊತ್ತಾಯ್ತಲ್ಲ. ಬೇರೆ ಯಾರಿಗೂ ಈ ದೇಹದ ಆಳದಲ್ಲಿ ನಡೆಯುವ ಸ್ಪರ್ಶದ ಅರಿವೇ ಇಲ್ಲ. ಹೊಕ್ಕಳಿನಿಂದೆದ್ದು ಬರುವ ನಾದ, ಆ ನಾದದ ಅಂದರೆ ಆ ಕಂಪದ ಒಟ್ಟು ಮೊತ್ತವಾದ ಶಬ್ದ, ಆ ಶಬ್ದದ ಒಟ್ಟು ಮೊತ್ತವಾದ ವಾಕ್ಯ, ಆ ವಾಕ್ಯಗಳು ಸೇರಿ ಆಗುವ ಪ್ರಕರಣ, ಇದು ನಮಗೆ ಐಡಿಯಾನೇ ಬರಲಿಲ್ಲ. ಇದನ್ನು ಹೇಳಿದವರು ಯಾರೋ ಅವರೇ ಮುಖ್ಯ ಪ್ರಾಣ. ವಾಯುಪ್ರೋಕ್ತೇ. ಇಷ್ಟು ಆಳವಾಗಿ ಯಾರೂ ಕೂಡ ಕೊಡಲಿಲ್ಲ ನಮಗೆ. ಮೀಯಂತೇನೇನ ಛಂದಾಂಸಿ
ಪ್ರಾಣಶ್ಚಂದೋಮಯಸ್ತತಃ ಇತಿ ಚ. ಈ ತರಹದ ದೇವರು, ಈ ತರಹದ ಮುಖ್ಯ ಪ್ರಾಣ ನಮಗೆ ದೇವರನ್ನು ತಿಳಿಸಿಕೊಡುತ್ತಾನೆ. ಮುಖ್ಯ ಪ್ರಾಣನ ಹೆಸರು ಛಂದೋಮಯ ಅಂತ. ವೇದದ ಆಳವನ್ನು ಯಾರು ತಿಳಿತಾರೋ ಅವನು ಛಂದೋಮಯ, ಯಾರು ಹೇಳ್ತಾರೋ ಅವನು ಛಂದೋಮಯ. ಅದೆರಡೂ ಕೂಡ ಗುಣಗಳಿರೋದು ಮುಖ್ಯ ಪ್ರಾಣನಿಗೆ ಮಾತ್ರ. ವೇದಕ್ಕೆ ಅರ್ಥವೇ ಇಲ್ಲ ಅಂದರು ಒಬ್ಬರು. ಕಾಥಕ್ಯ ಅಂತ ಒಬ್ಬ ಇದ್ದ, ಅವತ್ತಿನ ಕಾಲದ ತಲೆಹರಟೆ. ತಲೆಹರಟೆ ಅಂತ ಕರೆದ್ರೆ ತಲೆ ಇದೆ ಅಂತ ಒಪ್ಕೊಂಡ ಹಾಗೆ ಆಗತ್ತೆ. ಆದರೂ ಹೇಳೋದು ಕೇವಲ ಹರಟೆ ಅಂದರೆ ಗೊತ್ತಾಗಲ್ಲ ಅಂತ ತಲೆಹರಟೆ ಅಂತ ಅನ್ನೋದು. ಅವನು ಹೇಳ್ದ ವೇದಕ್ಕೆ ಅರ್ಥವೇ ಇಲ್ಲ. ಎಲ್ಲ ಮೀಮಾಂಸಕರು ಅದನ್ನೇ ಹೇಳಿದ್ರು, ವೇದಕ್ಕೆ ಅರ್ಥ ಎಲ್ಲ ಇಲ್ಲ. ನಮಗೇನಾದರೂ ಬೇಕಾದರೆ ವೇದದ ಮಂತ್ರಗಳಿಂದ ಹೋಮ ಮಾಡಬೇಕು, ಹೋಮದಿಂದ ನಮಗೆ ಸಿಗತ್ತೆ ಅಷ್ಟೇ. ವೇದಕ್ಕೇನು ಅರ್ಥ ಅಂತ ಹೇಳಿದವರೇ ಜಾಸ್ತಿ. ಅದಕ್ಕೆ ಇವತ್ತಿಗೂ ಬಹಳ ಮಂದಿಗೆ ವೇದದ ಅರ್ಥ ಏನು ಅಂತ ಗೊತ್ತಾಗಿಲ್ಲ. ವೇದದ ಅರ್ಥ ಏನು ಅನ್ನೋದೇ ಗೊತ್ತಾಗಿಲ್ಲ. ಆಚಾರ್ಯರು ಬಂದು ವೇದಕ್ಕೊಂದು ಅಧ್ಯಾತ್ಮ ಅರ್ಥ ಇದೆ, ಅದು ಪರಮಾತ್ಮನ ಗುಣಗಳನ್ನು ಹೇಳುತ್ತೆ ಅಂತಂದರು. ಈ ಹಿನ್ನೆಲೆಯಿಂದ ಮುಖ್ಯ ಪ್ರಾಣನನ್ನು ಛಂದೋಮಯ ಅಂತ ಕರೀತಾರೆ. ಮತ್ತು ಬಹಳ ಜನ ತಪ್ಪಾಗಿ ತಿಳ್ಕೊಂಡ್ರು, ತಮಗನುಗುಣವಾಗಿ ಹೇಳಿದ್ರು. ವೇದವನ್ನು ಮತಾಂತರದ ಟೂಲಾಗಿ ಮಾಡ್ಕೊಳ್ಳಿಕ್ಕೆ ಹೋದ. ಯಾರೋ ಮ್ಯಾಕ್ಸ್ ಮುಲ್ಲರು ಅವರೆಲ್ಲ. ಅವನ ದಾರಿಯಲ್ಲಿ ಬೇಕಾದಷ್ಟು ಜನ ಇಂಟರ್ನೆಟ್ಸು, ವಿಟ್ನೆ ಅವರೆಲ್ಲ ನಡೆದರು. ಅದೇ ದಾರಿಯಲ್ಲಿ ಬೇಕಾದಷ್ಟು ಜನ ಹೋದರು. ಕಪಾಲಿ ಶಾಸ್ತ್ರಿಗಳಂಥವರು, ಮಧ್ವಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಏನು ಅಧ್ಯಾತ್ಮಾರ್ಥವನ್ನು ಬರೆದಿದ್ದಾರೆ, ಅಲ್ಲಿ 40 ಸೂಕ್ತಕ್ಕೆ ಆ ರೀತಿ ಅರ್ಥ ಬರೆದು ಉಳಿದಂತೆ ಸಾಯಣರ ದಾರಿಯನ್ನೇ ಹಿಡಿದುಬಿಟ್ರು. ಯಾಕೆಂದರೆ ಆಚಾರ್ಯರ ಬೇರೆ ಗ್ರಂಥಗಳನ್ನು ನೋಡಿದರೆ ಒಂದು ಐಡಿಯಾ ಇರೋದು. ಆಚಾರ್ಯರ ಉಪನಿಷತ್ ಭಾಷ್ಯಗಳನ್ನೆಲ್ಲ ನೋಡಿದರೆ ಅದರಿಂದ ಒಂದು ಐಡಿಯಾ ಬರೋದು. ಜಗತ್ತಿನ ದುರ್ದೈವವೋ ಅವರ ದುರ್ದೈವವೋ ಅದು ಅವರಿಗೆ ಸಂಬಂಧಪಟ್ಟದ್ದು. ಇಹ ಚೇದವೇದಿ ತಥ ಸತ್ಯಮಸ್ತಿ ನಚೇದಿಹಾವೇದೀನ್ ಮಹತೀ ವಿನಷ್ಟಿ. ಸತ್ಯವನ್ನು ನಾವು ತಿಳಿದುಕೊಂಡ್ರೆ ಸತ್ಯಕ್ಕೇನೂ ಲಾಭ ಇಲ್ಲ, ನಮಗೆ ಲಾಭ. ಸತ್ಯವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ನಮಗೆ ನಷ್ಟ, ಸತ್ಯಕ್ಕೇನೂ ನಷ್ಟ ಅಲ್ಲ. ಹಾಗಾಯಿತು ಅದು ಕಥೆ. ಅದರಿಂದ ಛಂದೋಮಯ ಅಂತನ್ನುವ ಶಬ್ದ ಮುಖ್ಯ ಪ್ರಾಣನನ್ನು ಹೇಳುತ್ತೆ ಅನ್ನೋದು ನಮಗೆ ಇವತ್ತು ಸ್ಪಷ್ಟ. ಅದರಿಂದಾಗಿ ಆಚಾರ್ಯರು ಇದಕ್ಕೆ ನಿರ್ವಚನವನ್ನು ಬರಿತಾ ಹೇಳಿದ್ರು, ಮೀಯಂತೇನೇನ ಛಂದಾಂಸಿ ಪ್ರಾಣಶ್ಚಂದೋಮಯಸ್ತತಃ ಇತಿ ಚ ಅಂತ. ಈ ತರಹದ ಛಂದೋಮಯ, ಅಮೃತಮಯ, ಮುಕ್ತಿಯ ಬಗೆಗೆ ಅರಿವು ನೀಡಿದವ, ಶುದ್ಧ ಸ್ವರೂಪಾನಂದ ಅದು ಮುಕ್ತಿ ಅಂತ ಹೇಳಿ ಮುಕ್ತಿಯ ಬಗೆಗೆ ಯಾರು ಅರಿವು ನೀಡಿದನೋ ಅವನು ಅಮೃತಮಯ. ಅಂತಹ ಪರಮಾತ್ಮ, ಅಂತಹ ಮುಖ್ಯ ಪ್ರಾಣ ದೇವರನ್ನು ನಮಗೆ ತಲುಪಿಸುತ್ತಾನೆ. ಅದಕ್ಕೆ ಹೇಳಿದ್ರು, ಮೊದಲು ವೇದವನ್ನು ನೋಡಿದವ ಅವನು. ಸಜ್ಜನರಿಗೆ ವೇದವನ್ನು ಅವರ ಉದ್ಧಾರಕ್ಕಾಗಿ ತಲುಪಿಸುವವ ಅವನು. ಅವನೇನು ಮಾಡ್ತಾನೆ, ಸಹಸ್ರ ಪದವೀಂ ಪ್ರಭು, ಬೃಹತಿ ಸಹಸ್ರದ ಮಾರ್ಗವನ್ನು ತಿಳಿದಿದ್ದಾನೆ. 1000 ಬೃಹತಿ ಮಂತ್ರಗಳಿಂದ ದೇವರನ್ನು ಆರಾಧನೆ ಮಾಡಬೇಕು ಅಂತ ಇರೋದು. ವೇದದಲ್ಲಿ 1000 ಬೃಹತಿ ಮಂತ್ರಗಳೇ ಇಲ್ಲ. ಬೃಹತಿ ಛಂದಸ್ಸಿನಲ್ಲಿ 36 ಅಕ್ಷರಗಳು. ಆ ಅನುಷ್ಠುಪ್ ಛಂದಸ್ಸನ್ನು 36 ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಇರೋದನ್ನು ಸಂಖ್ಯೆಯಲ್ಲಿ ಸಮ ಮಾಡಿ ದೇವರ ಗುಣಗಳನ್ನು ಹೇಳಬೇಕು. ಇದನ್ನು ಬೃಹತಿ ಸಹಸ್ರ ಶಸ್ತ್ರ ಅಂತ ಕರೀತಾರೆ. ಈ ಬೃಹತಿ ಸಹಸ್ರ ಶಸ್ತ್ರದ ಮೂಲಕ ದೇವರನ್ನು ಮೊಟ್ಟ ಮೊದಲು ಆರಾಧನೆ ಮಾಡಿದವ ಮುಖ್ಯ ಪ್ರಾಣ. ಈ ಬೃಹತಿ ಸಹಸ್ರದ ವೇರೆಬೌಟ್ಸ್ಗಳನ್ನೆಲ್ಲ ತಿಳಿಲಿಕ್ಕೆ ಐತರೇಯ ಉಪನಿಷತ್ತನ್ನು ತಿಳಿಯತಕ್ಕದ್ದು. ಸಹಸ್ರ ಪದವೀಂ, 1000ದ ದಾರಿ ಇದು. ಅದರಲ್ಲೊಂದು ಪನ್ನು, ಸಾವು ಇರದ ದಾರಿ, ಇನ್ನೊಂದು 1000ದ ದಾರಿ.
ಆ ತರಹದ ಸಾವಿರದ ದಾರಿಯನ್ನು ಒಯ್ಯುವವ. ಓಂಕಾರೇಶ್ವಂಜಿತಾಂ ಸ್ಪರ್ಶಸ್ವರೋಷ್ಮಾಂತಸ್ಥ ಭೂಷಿತಾಂ. ಓಂಕಾರದಲ್ಲಿ ಅಭಿವ್ಯಕ್ತವಾದದ್ದು ನಂತರದ ವ್ಯಾಹೃತಿಗಳು, ಆ ವ್ಯಾಹೃತಿಯಿಂದ ಅಭಿವ್ಯಕ್ತವಾದದ್ದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದ ಸಾರವನ್ನು ಇದು ಪುರುಷ ಸೂಕ್ತ ಹೇಳುತ್ತೆ. ಪುರುಷ ಸೂಕ್ತದ ಸಾರವನ್ನು ಇಡೀ ವೇದ ಅನ್ನೋದು ನಿರೂಪಣೆ ಮಾಡುತ್ತೆ. ಈ ರೀತಿ ಓಂಕಾರದಿಂದ ಅಭಿವ್ಯಕ್ತವಾದದ್ದು. ಓಂಕಾರೇಶು ಅಂಜಿತಾಂ ಅಂದರು. ಓಂಕಾರಗಳಲ್ಲಿ ಅಭಿವ್ಯಕ್ತವಾದದ್ದು, ಅದರ ಅರ್ಥ ಇದು ಅಂತ. ಸ್ಪರ್ಶಸ್ವರೋಷ್ಮಾಂತಸ್ಥಭೂಷಿತಾಂ, ಕೇವಲ ಪದ ಅಲ್ಲ, ಒಟ್ಟಾರೆ ಪದ ಮಾತ್ರ ದೇವರನ್ನು ಹೇಳೋದಲ್ಲ. ಅಲ್ಲಿ ಇರುವ ಕಾದಯೋ ಮಾವಸಾನಾಹ ಸ್ಪರ್ಶ. ಸ್ಪರ್ಶ ಅಂದರೆ ಕಕಾರದಿಂದ ಹಿಡಿದು ಮಕಾರದವರೆಗೆ ಇರತಕ್ಕಂತಹ ವರ್ಣಗಳನ್ನು ಸ್ಪರ್ಶ ಅಂತಾರೆ. ಆಮೇಲೆ ಊಷ್ಮಸ್ಥ, ಇವುಗಳೆಲ್ಲವೂ ಕೂಡ ವಿರಲವ, ಎಲ್ಲವೂ ಕೂಡ ದೇವರ ಗುಣವನ್ನು ಪ್ರತಿಪಾದನೆ ಮಾಡುತ್ತೆ. ಅದನ್ನು ನಾವು ಪ್ರತಿ ದಿವಸ ಮಾತೃಕಾನ್ಯಾಸದಲ್ಲಿ ಅನುಸಂಧಾನ ಮಾಡುವುದು. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ದೇವರ ಸನ್ನಿಧಾನ ಜಾಸ್ತಿ ಆಗುತ್ತೆ ಅಂತ. ಹೀಗಾಗಿ ಆ ಮಾತೃಕಾನ್ಯಾಸ ಪ್ರತಿಮೆಯಲ್ಲಿ ಮಾಡಬೇಕು. ಶಿಷ್ಯನಿಗೆ ದೀಕ್ಷೆ ಕೊಡಬೇಕಾದ್ರೆ ಶಿಷ್ಯನಲ್ಲಿ ಮಾಡಬೇಕು. ತಾನು ಪ್ರತಿ ದಿವಸ ಮಾಡ್ಕೋತಾ ಇರಬೇಕು. ಅದನ್ನು ಮಂತ್ರಗಳ ಆದ್ಯಂತಗಳಲ್ಲಿ ಹೇಳ್ತಾ ಇದ್ದರೆ ಮಂತ್ರದಲ್ಲಿ ವೀರ್ಯ ಜಾಸ್ತಿ ಆಗತ್ತೆ ಅಂತ. ಗಾಯತ್ರಿ ಮಂತ್ರದ ಆದ್ಯಂತಗಳಲ್ಲಿ, ಹಾಗೆ ಯಾವುದೇ ಮಂತ್ರದ ಆದ್ಯಂತಗಳಲ್ಲಿ ಅದನ್ನು ಹೇಳಿಕೊಳ್ಳಬೇಕು ಅಂತ ಹೇಳ್ತಾರೆ. ಓಂಕಾರೇಚು ಅಂಜಿತಾಂ ಸ್ಪರ್ಶ ಸ್ವರೋಷ್ಮಾಂತಸ್ಥಭೂಷಿತಾಂ. ಈ ತರಹದ ಮಾತನ್ನು ದೇವರನ್ನು ಕುರಿತು ಹೊರಟು ಬಂದದ್ದು ಅಂತ ಪ್ರತಿಪಾದನೆ ಮಾಡಿದವ. ವಿಚಿತ್ರ ಭಾಷಾ ವಿತತಾಂ. ಆಮೇಲೆ ಆ ವೇದದಿಂದ ಎಲ್ಲ ಬೇರೆ ಬೇರೆ ಭಾಷೆಗಳು ಬಂದುವು. ವೇದದ ಒಟ್ಟಾರೆ ಪ್ರಕ್ರಿಯೆಯನ್ನು ಎಲ್ಲ ಭಾಷೆಗಳು ಕೂಡ ಅಳವಡಿಸಿಕೊಂಡಿದೆ. ನೀವು ಭಾಷೆಯ ಮೂಲಭೂತ ನಿಯಮ ಅಂತ ತೆಗೆದುಕೊಂಡು ಅದನ್ನು ನೀವು ಎಲ್ಲ ಭಾಷೆಯಲ್ಲಿ ಇರೋದನ್ನು ಸಂಸ್ಕೃತದಲ್ಲಿ ಕಾಣಬಹುದು. ಸಂಸ್ಕೃತ ಅನ್ನೋದಕ್ಕಿಂತ ವೈದಿಕ ಭಾಷೆಯಲ್ಲಿ ಕಾಣಬಹುದು. ಈ ಭಾಷಾಶಾಸ್ತ್ರದಲ್ಲಿ ಸಂಶೋಧನೆಯನ್ನೇನೋ ಮಾಡಿದ್ದಾರೆ, ಆದರೆ ಅಲ್ಲಿ ಲಿಂಗ್ವಿಸ್ಟಿಕಲ್ ಫ್ಯಾಮಿಲಿ ಅಂತ ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ದಾರೆ. ಯಾವ ರೀತಿ ಬಾಟನಿಯಲ್ಲಿ ಈ ಮರಗಳು ಈ ಜಾತಿಗೆ ಸೇರಿದ್ದು, ಈ ಫ್ಯಾಮಿಲಿಗೆ ಸೇರಿದ್ದು, ಕೆಸಾಂಡ್ರಾ ಅಂತನ್ನೋದು ಈ ಜಾತಿಗೆ ಸೇರಿದ್ದು ಅಂತ ವರ್ಗೀಕರಣ ಮಾಡ್ತಾರೋ, ಆ ರೀತಿ ಭಾಷಾಶಾಸ್ತ್ರದಲ್ಲಿಯೂ ವರ್ಗೀಕರಣ ಮಾಡಿದ್ರು. ಅವರೇನು ಮಾಡಿದ್ರು? ಇಂಡೋ ಲ್ಯಾಟಿನ್ನು, ಇಂಡೋ ಜರ್ಮನ್ನು, ಈ ತರಹದ ಭಾಷೆಗಳನ್ನು ವರ್ಗೀಕರಣ ಮಾಡ್ತಾ ಬಂದರು. ಅವರಿಗೆ ಇದು ಸಿಗಲಿಲ್ಲ. ಅವರಿಗೆ ತಂತ್ರಶಾಸ್ತ್ರ, ವಿಶೇಷತಃ ತಂತ್ರಸಾರ ಸಂಗ್ರಹದ ನೋಟ್ಗಳು ಅವರ ಕಣ್ಣಿಗೆ ಬೀಳಲಿಲ್ಲ. ಬಿದ್ದಿದ್ದರೆ ಚೆನ್ನಾಗಿರೋದು, ಅಥವಾ ಚೆನ್ನಾಗಿರ್ತೀನವೇನೋ. ಚೆನ್ನಾಗಿರ್ತಿರ್ಲಿಲ್ಲ ಅಂತಲೇ ದೇವರು ಬೀಳಿಸ್ತಿಲ್ವೋ ಏನು. ಈ ಹಿನ್ನೆಲೆಯಲ್ಲಿ ಆ ವರ್ಣಗಳ ಆವಿಷ್ಕಾರ, ವರ್ಣಗಳ ಚಿಂತನೆ, ವರ್ಣಗಳು ಪದ ಆಗುವ ಅಚ್ಚರಿ, ಆ ಪದಗಳು ವಾಕ್ಯ ಆಗುವ ಅಚ್ಚರಿ, ಇವುಗಳೆಲ್ಲ ಯಾರಿಗೂ ದಕ್ಕಲಿಲ್ಲ. ಹಾಗೆ ದಕ್ಕಿಸಿಕೊಂಡವರೊಬ್ಬರು ಮಾತ್ರ ಈ ರೀತಿ ಹೇಳಲಿಕ್ಕೆ ಸಾಧ್ಯ. ತ್ರಿಮಾತ್ರಾಂ ಆದಿತ ಕೃತ್ವ. ಇದು ವಿಚಿತ್ರ ಭಾಷಾ ವಿತತ ಆಗಿ ಇದೆ. ಥರಥರದ ವಿಚಿತ್ರವಾದ ಮಾತುಗಳು, ಮಾತಿನ ಶೈಲಿಗಳು, ವಾಗ್ವೈಖರಿ. ವಾಗ್ವೈಖರಿ ಹೇಳಿದರೆ ತರತರಹದ ಮಾತಿನ ಸ್ವಭಾವಗಳು, ತರತರದ ಮಾತಿನ ರೀತಿಗಳು. ಆ ರೀತಿ ಬೆಳೆದು ನೆಲೆಗೊಂಡು ಇಷ್ಟು ದೊಡ್ಡ ವಸ್ತುವಾಗಿ, ಇಷ್ಟು ಬೃಹದಾಕಾರವನ್ನು ತಳೆದದ್ದಾಗಿ ನಮಗೆ ಕಾಣುತ್ತೆ.
ಅದೇ ಬೇರೆ ಬೇರೆ ಛಂದಸ್ಸಾಗಿ ಗಾಯತ್ರಿ ಅಂತ ಹೇಳಿ 24, ಉಷ್ಣಿಕ್ ಅಂತ ಹೇಳಿ 28 ಅಕ್ಷರ, ಆಮೇಲೆ ಅನುಷ್ಟುಪ್ ಅಂತ ಹೇಳಿ 32 ಅಕ್ಷರ, ಬೃಹತಿ ಅಂತ ಹೇಳಿ, ಪಂಕ್ತಿ ಅಂತ ಹೇಳಿ 40, ಆಮೇಲೆ 44 ತ್ರಿಷ್ಟುಪ್ಪು, 48 ಜಗತಿ. ಅದರಿಂದ ಮುಂದೆ ಇರತಕ್ಕಂಥದ್ದೆಲ್ಲ ಅತಿ ಛಂದಸ್ಸುಗಳು. ಈ ರೀತಿ ಅದರಲ್ಲಿ ಒಂದು ಪ್ರಭೇದ. ಅಷ್ಟಿ, ಅತ್ಯಷ್ಟಿ, ಜಗತ್, ವಿರಾಟ್, ಈ ತರಹದ ಪ್ರಭೇದಗಳೆಲ್ಲ ನಮಗೆ ಕಾಣುತ್ತೆ. ಅದನ್ನು ಹೇಳೋದಾದರೆ ತ್ರಿಮಾತ್ರಾಂ ಆದಿತ ಕೃತ್ವ ಯಾವಚ್ಚಾನಂತ ಮಾತ್ರಕಃ ಪ್ರಣವಾಸ್ತೆ ವಿಭೇದೇನ ಹ್ಯನಂತಃ ಪರಿಕೀರ್ತಿತಾಃ. ಆ ಉ ಮಾ ಇವುಗಳನ್ನು ಆದಿಯಾಗಿಟ್ಟುಕೊಂಡು ಮಾತು ಅನಂತ ರೂಪವಾಗಿ ಬೆಳೆದಿರುತ್ತೆ. ಏಕಮಾತ್ರೋತ್ತರ ಸರ್ವೇ ವಾಸುದೇವಾಭಿಧಾಯಕಾಃ. ಅ ಉ ಮ ಅನ್ನುವ ನಮಗೆ ಗೊತ್ತಾಗದೇ ಇರೋದು ಅ ಅಂತ ಅನ್ಬೇಕಾದ್ರೆ ಏನೇನೆಲ್ಲ ಕಂಪಗಳಾಯಿತು ಅದೆಲ್ಲ ದೇವರನ್ನು ಹೇಳುತ್ತೆ. ನಮಗದು ಉಚ್ಚಾರವೇ ಮಾಡಲಿಕ್ಕೆ ಬರಲ್ಲ. ಅದನ್ನು ಏನು ಹೇಳೋದು? ಅದೆಲ್ಲ ದೇವರನ್ನು ಹೇಳ್ತವೆ ಅಂತ ಅಷ್ಟೇ ಹೇಳಬೇಕು, ಅದನ್ನು ಹೇಳಲಿಕ್ಕೆ ಬರಲ್ಲ. ತೇಜಾಂ ವ್ಯಾಖ್ಯಾನ ರೂಪಾಹಿ ಸರ್ವೇ ವೇದ ಪ್ರಕೀರ್ತಿತಾ. ಈ ಅ ಉ ಮಾಗಳ ವ್ಯಾಖ್ಯಾನವೇ ಸಮಗ್ರ ವೇದಗಳು. ಓಂಕಾರೇಣಾಂಚಿತಾಸ್ತಸ್ಮಾತ್ ಸದೋಚ್ಚಾರ್ಯ ಹರೇ ಪ್ರಿಯೈ. ಅದರಿಂದಾಗಿ ಅನುಜ್ಞೆಯನ್ನು ಕೊಡಬೇಕಾದ್ರೆ, ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಓಂ ಅಂತ ಹೇಳ್ತಾ ಇರಬೇಕು. ಚಿಕ್ಕವರು ಯಾವುದಾದ್ರೂ ಜಪ ಮಾಡಬೇಕು, ಪೂಜೆ ಮಾಡಬೇಕು, ಅಥವಾ ಇನ್ನು ಸ್ನಾನ ಮಾಡಬೇಕು ಇತ್ಯಾದಿಗಳನ್ನು ಮಾಡಲಿಕ್ಕೆ ದೊಡ್ಡವರ ಅನುಮತಿ ಕೇಳಿದಾಗ ಓಂ ಅನ್ಬೇಕಂತೆ. ಓಂ. ನಿಮ್ಮ ಮಕ್ಕಳು ನಿಮಗೆ ಸಮ್ಮತವಾದದ್ದನ್ನು ಅಥವಾ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಅನುಮತಿ ಕೇಳಿದಾಗ ಓಂ ಅಂತ ಹೇಳಬೇಕು. ಹಾಗೆ ಬಳಕೆಯಲ್ಲಿ ತರಬೇಕು. ನಾವು ಬಳಕೆಯಲ್ಲಿ ತರಲಿಲ್ಲ ಅಂದರೆ ಹೆಂಗೆ ಉಳಿಯುತ್ತೆ? ಇಷ್ಟು. ಇನ್ನು ಜಗತ್ಯಂತಾನಾಮೇವ ಚತುರತ್ತರತ್ವ ನಿಯಮ. ಛಂದಸ್ಸಿನ ಬಗ್ಗೆ ಹೇಳಿದ್ರು. ಜಗತಿ ಛಂದಸ್ಸಿನ ತನಕ 4 ಅಕ್ಷರಗಳು ಜಾಸ್ತಿ ಅಂತ. ಉಳಿದ ಎಲ್ಲದಕ್ಕೂ ಕೂಡ 4 ಅಕ್ಷರ ಜಾಸ್ತಿ ಅಲ್ಲ, ಅದು ಎಷ್ಟು ಬೇಕಾದ್ರೆ ಆಗಬಹುದು. ಅಂದರೆ ಉದಾಹರಣೆಗೆ ಜಗತಿ ಆದಮೇಲೆ ಅಷ್ಟಿ, ಅತ್ಯಷ್ಟಿ, ವಿರಾಟ್ ಇತ್ಯಾದಿಗಳಿಗೆಲ್ಲ 4 ಅಕ್ಷರಗಳು ಜಾಸ್ತಿ ಆಗುತ್ತೆ ಒಂದರಿಂದ ಇನ್ನೊಂದು ಅಂತ ಹೇಳಿ ನಿಯಮ ಇಲ್ಲ. ಛಂದಸ್ತು ನವಪಾದಂ ಯಜ್ಜಗದಿತ್ಯುಚ್ಯತೆ ಬುಧೈ. 9 ಪಾದ ಇದ್ದರೆ ಅದನ್ನು ಜಗತ್ತಂತ ಕರೀತಾರೆ ಅಂತ. ಏಕೆಂದರೆ ನಮಗೆ ಲೋಕದಲ್ಲಿ ತ್ರಿಪದಿ ಉಂಟು ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ತ್ರಿಪದಿ ಇಲ್ಲ. ಗಾಯತ್ರಿ ಯಾರು ಮಾಡೋಲ್ಲ. ಈಗ ಗಾಯತ್ರಿ ಛಂದಸ್ಸಿನಲ್ಲಿ ಯಾರು ಪದ್ಯಗಳನ್ನು ಬರೆಯೋಲ್ಲ. ಅವರೆಲ್ಲ ಅನುಷ್ಟುಭಾದಿ ಛಂದಸ್ಸಿನಲ್ಲಿ ನಿಂತುಬಿಟ್ಟಿದ್ದಾರೆ. ಮುಷ್ಟಿಕ್ ಛಂದಸ್ಸಿನಲ್ಲಿಯೂ ಯಾರು ಪದ್ಯ ಬರೆಯೋಲ್ಲ. ಇನ್ನು ಪಂಚಪದಿ ಇಲ್ಲ, ಎಲ್ಲೂ ಇಲ್ಲ. ಷಟ್ಪದಿ ಎಲ್ಲೂ ಇಲ್ಲ. ಅಂದರೆ ನಮ್ಮ ಪರಿಭಾಷೆಯಲ್ಲಿ ತೆಲುಗು, ಕನ್ನಡ, ಇಂಗ್ಲೀಷು, ಸಂಸ್ಕೃತ ಇಷ್ಟರಲ್ಲಿ ಪಂಚಪದಿ ಇಲ್ಲ. ಎಲ್ಲಾದರೂ ಇದ್ದರೆ ಯಾವುದೋ ಭಾಷೆಯಲ್ಲಿ ಯಾರೋ ಪ್ರಯೋಗ ಮಾಡಿದರೆ ನಮಗೆ ಗೊತ್ತಿಲ್ಲ. 1000 ಭಾಷೆಗಳಿದೆ, ನಮಗೆ ಗೊತ್ತಿಲ್ಲ, ಇರಬಹುದು. ಆದರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಸಾಮಾನ್ಯವಾಗಿ ಇಲ್ಲ. ಭೋಜಪುರಿ ಮತ್ತು ಅರ್ಧಮಾಗಧಿ ಅವೆಲ್ಲ ಸಂಸ್ಕೃತದ ಪ್ರಾಕೃತಗಳೇ. ಅದರಿಂದ ಅಲ್ಲಿ ನಮಗೆ ಗೊತ್ತಿಲ್ಲ. ಪಂಚಪಾದ ಎಲ್ಲೂ ಇಲ್ಲ. ಷಟ್ಪದಿ ಉಂಟು. ಭಾಮಿನಿ ಷಟ್ಪದಿ ಇದೆ, ಪರಿವರ್ಧಿನಿ ಷಟ್ಪದಿ ಇದೆ, ವರ್ಧಮಾನ ಷಟ್ಪದಿ ಇದೆ.
ಇಲ್ಲಿ ಷಟ್ಪದಿಗಳುಂಟು, ಅದು ಕನ್ನಡದಲ್ಲುಂಟು, ಸಂಸ್ಕೃತದಲ್ಲಿಲ್ಲ. ಸಪ್ತಪದಿ ಅಂತೂ ಎಲ್ಲೂ ಇಲ್ಲ, ಇನ್ನು ಷಟ್ಪದಿ ಮೇಲೆ ಎಲ್ಲೂ ಇಲ್ಲ. ಅಷ್ಟಪದಿ, ನವಪದಿ ಅಂತೂ ಇಲ್ಲವೇ ಇಲ್ಲ. ಈ ನವಪದಿ ವೇದದಲ್ಲಿ ಮಾತ್ರ ಕಾಣೋದು. ಆ ವೇದದ ಛಂದಸ್ಸು ಜಗತ್ ಅಂತಂದರು ಆಚಾರ್ಯರು. ಹೀಗೆ ಛಂದಸ್ಶಾಸ್ತ್ರಕ್ಕೆ ಒಂದು ಹೊಸ ಕೊಡುಗೆ. ಇದು ಏನಿದು ಅಂತ ಯಾವ ಛಂದಸ್ಸಿನವ್ರಿಗೂ ಅರ್ಥ ಆಗಿಲ್ಲ. ಅಷ್ಟೇ ಅತ್ಯಷ್ಟಿ ತನಕ ಅವ್ರ ಲಕ್ಷಣಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ. ಛಂದಸ್ಶಾಸ್ತ್ರದಲ್ಲಿ ಪ್ರಧಾನವಾದದ್ದು ಪಿಂಗಳನಾಗನ ಛಂದಸ್ಶಾಸ್ತ್ರ ಇದೆ. ಪಿಂಗಳನಾಗನದ್ದು ಇವತ್ತು ಸಿಗೋದರಲ್ಲಿ ಅತ್ಯಂತ ಪ್ರಾಚೀನ. ಅದಕ್ಕೆ ಹಲಾಯುಧನ ವ್ಯಾಖ್ಯಾನ ಇದೆ. ಆಮೇಲೆ ನಮಗೆ ಈಗ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಹೇಳಿ ವೃತ್ತರತ್ನಾಕರದ ಒಂದು ಸ್ವಲ್ಪ ಭಾಗ ಮಾಡ್ತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಏನೋ ಹೀಗಿದೆ, ಒಂದು ಛಂದಸ್ಸು ಅಂತಿದೆ ಅಂತ ಒಂದು ಗೊತ್ತಾಗತ್ತೇನೋ ಅಷ್ಟೇ. ಆದರೆ ವೃತ್ತರತ್ನಾಕರದ ಲಕ್ಷ್ಯ ರೂಪವಾಗಿ ರಾಮನ ಕಥೆಯನ್ನು ರಘುವರಿಯ ತೀರ್ಥರು ಬರೆದಿದ್ದಾರೆ. ರಘುನಾಥ ವಿಜಯ ಅಂತ. ಅದ್ಯಾಕೋ ನಮ್ಮಲ್ಲಿ ಬಳಕೆಗೆ ಬರಲಿಲ್ಲ. ಎಲ್ಲ ಥರದ ಛಂದಸ್ಸು ನಾರಾಯಣ ಪಂಡಿತಾಚಾರ್ಯರು ಶುಭೋದಯದಲ್ಲೇ ಅದನ್ನು ಸೇರಿಸಿಬಿಟ್ಟಿದ್ದಾರೆ. ಶುಭೋದಯ ಅಂತ ಹೇಳಿ ಒಂದು ಕಾವ್ಯ ಇದೆ, ಅದರಲ್ಲೇ ಅದನ್ನು ಅವರು ಸೇರಿಸಿದ್ದಾರೆ. ಇನ್ನು ಕ್ಷೇಮೇಂದ್ರ ಒಂದು ಗುಣದೋಷ ವಿಮರ್ಶಾತ್ಮಕವಾದ ಸೂವೃತ್ತ ತಿಲಕ ಅಂತ ಬರೆದಿದ್ದಾನೆ. ಇದು ಯಾವುದರ ಹೆಸರು ಯಾರೂ ಇವತ್ತು ಕೇಳಲಿಲ್ಲ. ಶುಭೋದಯ ಯಾರಿಗೂ ಐಡಿಯಾ ಇಲ್ಲ. ಇದನ್ನು ದುಃಖದಿಂದ ಹೇಳ್ತಾ ಇದ್ದೇನೆ, ಸೂವೃತ್ತ ತಿಲಕ ಐಡಿಯಾ ಇಲ್ಲ. ಯಾಕೆಂದರೆ ಈಗ ನಾವು ಪದ್ಯ ಬರಿಬೇಕಾದ್ರೆ ಅನೇಕ ತಪ್ಪುಗಳು ಕಾಣುತ್ತೆ, ಅನೇಕ ಸಮಸ್ಯೆಗಳು ಕಾಣುತ್ತೆ. ಬರೆದವ್ರಿಗೆ ಪಾಪ ಗೊತ್ತಿರಲ್ಲ. ಯಾಕೆಂದರೆ ಈ ರೀತಿ ಒಂದು ಸಮಸ್ಯೆ ಇದೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಆ ಹಿನ್ನೆಲೆಯಲ್ಲಿ ಛಂದಸ್ಶಾಸ್ತ್ರದ ಅಧ್ಯಯನ ಆಗಬೇಕು. ಈಗ ನಿಮಗೆ ಪೇಜ್ ನೋಡಿದ್ರೆ ಕ್ಲೀನಾಗಿ ಅದನ್ನು ಬಿಡಿಸ್ಕೊಟ್ಬಿಟ್ಟಿರ್ತಾರೆ. ತಾಡವಾಲೆಗಳೆಲ್ಲ ಎಲ್ಲಿರುತ್ತೆ? ನೀವು ಅಕ್ಷರ ನೋಡಿಕೊಂಡೇ ವ್ಯತ್ಯಾಸ. ಇದು ನೀವು ಹಳೆ ತಾಡವಾಲೆ ಎಲ್ಲ ನೋಡಿದ್ರೆ ರಾಗ, ಇದು ರಾಗ ಅಂತ ಗೊತ್ತಿರಲ್ಲ. ಪುರಂದರದಾಸರ ಪದ್ಯಗಳಿದೆ, ಅದು ಬರೆದಿಟ್ಟಿದ್ದಾರೆ, ಮ್ಯಾನುಸ್ಕ್ರಿಪ್ಟಲ್ಲಿ ಸಿಗತ್ತೆ. ಏನು ಗೊತ್ತಾಗಲ್ಲ, ಉದ್ದ ಇರುತ್ತೆ, ಉದ್ದ. ಅವಾಗೆಲ್ಲ ಹೆಂಗೆ ಗುರುತಿಸೋದು? ರಾಗಜ್ಞಾನ ಇಲ್ಲದೆ, ತಾಳಜ್ಞಾನ ಇಲ್ಲದೆ, ಛಂದಸ್ಸಿನ ಜ್ಞಾನ ಇಲ್ಲದೆ ಗುರುತಿಸ್ಲಿಕ್ಕಾಗಲ್ಲ. ಅದು ಯಾವಾಗ ಹೊರಟೋಯ್ತು, ಈಗ ಸುಲಭವಾಗಿ ಮಾಡಿಕೊಟ್ಬಿಟ್ರು, ಅದು ಎಲ್ಲ ಮರೆತರು. ಇಷ್ಟು ಛಂದಸ್ಸಿನ ಬಗ್ಗೆ ನಾವು ಹೇಳಬೇಕಾದದ್ದು. ಇನ್ನು ಮುಂದೆ ವಿಚಿತ್ರ ಭಾಷಾ ವಿತತಾಂ ಅಂತಿದೆ. ವಸ್ತುತಃ ಇದಾದಮೇಲೆ ಛಂದಸ್ಸಿನ ಬಗ್ಗೆ ಬಂದದ್ದು. ನಾನು ಬಹಳ ಸುಲಭವಾಗಿರುತ್ತೆ ಅಂತ ಛಂದಸ್ಸಿನ ಬಗ್ಗೆ ತೆಗೆದುಕೊಂಡೆ. ವಿಚಿತ್ರ ಭಾಷಾ ವಿತತಾಂ, ವಿಚಿತ್ರವಾದ ಭಾಷೆಯಿಂದ ಕೂಡಿದೆ ಅಂತ ಪ್ರಭಾಕರ್ ರಾಯರು ಕೇಳ್ತಾ ಇದ್ದಾರಾ? ಅವರು ಮತ್ತು ನಾನು ಮೊನ್ನೆ ವೇದದಲ್ಲಿಯೂ ಅವರಿಗೆ ಭಾಷಾ ತ್ರೈವಿಧ್ಯ ಇದೆಯಾ, ಇದ್ದರೆ ಹೇಗಿರುತ್ತೆ ಅಂತ ಅವರು ನನ್ನೊಡನೆ ಚರ್ಚೆ ಮಾಡಿದರು. ಇಲ್ಲಿ ಇನ್ನು ಸ್ಫುಟವಾಗಿ ಇದೆ. ಅದು ಹೀಗಿದೆ: ಗುಶ್ಚದರಚನ ಭಾಚೇಚ ಭಾಷಾ ಶೈವ ಸಮಾಧಿಕಾ ತಿಸ್ರಸ್ತು ಮೂಲ ಭಾಷಾ ಸ್ಯು ಏಕೈಕಾ ಛತ್ರಿಧಾ ಪುನಃ. ಗುಶ್ಚ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಅಂತ ಮೂರು. ಇದು ಮೂರು ಮೂಲ ಭಾಷೆಗಳು. ಏಕೈಕಾ ಛತ್ರಿಧಾ ಪುನಃ, ಮತ್ತೆ ಮೂರರ ನಡುವೆ ಅದು ಗುಣಾಕಾರ ಆಗ್ತಾ ಹೋಗುತ್ತೆ. ಗುಹ್ಯ ದರ್ಶನ ಸಂಜ್ಞಾಚ ಗುಹ್ಯ ತಥಾ ಪರಾ. ಗುಹ್ಯ ದರ್ಶನ, ಗುಹ್ಯ ಸಮಾಧಿ ಈ ರೀತಿ. ಏವಮಾದಿ ಕ್ರಮೇಣೈವ ತ್ವೇಕಾಶೀತಿ ವಿಭೇದಿತಾ. ಈ ರೀತಿ 81 ಪ್ರಭೇದಗಳು ಇರುತ್ತವೆ. ಭಾಷಾಸ್ತತ್ರ ಚ ಗುಹ್ಯಾಚ ಪ್ರಸಿದ್ಧಾರ್ಥೇಶ್ವನನ್ವಿತಾ. ಒಂದನ್ನು ಗುಶ್ಚ ಭಾಷೆ ಅಂತ ಹೇಗೆ ತಿಳಿಬೇಕು? ಯಾವುದು ಪ್ರಸಿದ್ಧಾರ್ಥದಲ್ಲಿ ಅನನ್ವಿತವಾಗಿರುತ್ತೋ ಅದನ್ನು ಗುಹ್ಯ. ಅದು ಎರಡು ರೀತಿ ಇರುತ್ತೆ. ಅದಕ್ಕೊಂದು ಉದಾಹರಣೆ, ವೇದದಲ್ಲಿ ವಾಕೋವಾಕ್ಯ ಅಂತ ಒಂದು ಪ್ರಸಂಗ ಬರುತ್ತೆ. ಪ್ರಶ್ನೆ ಉತ್ತರ, ಡೈಲಾಗ್ಸ್. ವಾಕೋವಾಕ್ಯ, ಮಾತಿಗೆ ಪ್ರತಿಮಾತು. ಆ ವಾಕೋವಾಕ್ಯದಲ್ಲಿ ಒಂದು ಮಾತು:
ಕಿಂ ಸ್ವಿದ್ಧಿಮಸ್ಯ ಭೇಷಜಂ ಕಿಂ ಸ್ವಿದಾವಪನಂ ಮಹತ್. ಇದು ಯಜುರ್ವೇದದಲ್ಲಿ. ಕಿಂ ಸ್ವಿದ್ಧಿಮಸ್ಯ ಭೇಷಜಂ, ಥಂಡಿಗೆ ಯಾವುದು ಔಷಧ. ಕಿಂ ಸ್ವಿದಾವಪನಂ ಮಹತ್, ಯಾವುದು ಮೊಳೆಯಿಸುವುದು. ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಉತ್ತರ ಅಗ್ನಿರ್ಹಿಮಸ್ಯ ಭೇಷಜಂ ಭೂಮಿರಾವಪನಂ ಮಹತ್ ಅಂತ. ಬೆಂಕಿ ಥಂಡಿಗೆ ಮದ್ದು. ಭೂಮಿ ಆವಪನಂ ಮಹತ್, ಮೊಳೆಯಿಸುವುದರಲ್ಲಿ ಮಿಗಿಲು ಭೂಮಿ. ಏನರ್ಥ ಅದು ಹಾಗಾಯಿತು. ಕಿಂಕೇನ ಸಂಗತಂ, ಊಟ ಆಯಿತಾ ಅಂದರೆ ಮುಂಡಾಸು 33 ಮೊಳ ಅನ್ನಂತೊಬ್ಬ. ಹಾಗ ಇದು. ಅದಕ್ಕೆ ಅದರ ಲಕ್ಷಣವನ್ನು ಗುಹ್ಯ ಭಾಷೆ ಅಂತ ತಿಳಿಬೇಕು. ಯಾಕೆ ಅಂದರೆ ಎಲ್ಲಿ ಪ್ರಸಿದ್ಧಾರ್ಥದಲ್ಲಿ ಅನನ್ವಿತವಾಗಿ ಇರುತ್ತೆ ಅದನ್ನು ಗುಹ್ಯ ಭಾಷೆ ಅಂತ ಚಿಂತನೆ ಮಾಡಬೇಕು. ಅದರ ಹಿನ್ನೆಲೆ ಮುನ್ನೆಲೆಗಳನ್ನು ನೋಡಿ, ಅದರ ಅಭಿಮಾನಿ ದೇವತೆಗಳನ್ನು ಹಿಡಿದು, ಅದರ ಸಂಬಂಧವನ್ನು ಊಹಿಸಿ ಇಷ್ಟೆಲ್ಲ ಕಷ್ಟಪಡಬೇಕು. ಇದಕ್ಕೆ ಅತ್ಯಂತ ಪ್ರಸಿದ್ಧವಾದ ಮಹಾಭಾರತದಲ್ಲಿ ಉದಾಹರಣೆ ನಾವು ನೋಡ್ತಾ ಇದ್ವಿ. ಜನಕರಾಜ ಪ್ರಶ್ನೆ ಮಾಡಿದ ಅಷ್ಟಾವಕ್ರನಿಗೆ, ಮೊದಲು ನನ್ನನ್ನು ಗೆಲ್ಲು, ಆಮೇಲೆ ವಂದಿಯನ್ನು ಗೆಲ್ಲು. ಸರಿ, ಪ್ರಶ್ನೆ ಕೇಳು ಅಂತ ಹೇಳಿದಾಗ ಅವನು ಕೇಳಿದ, ಕಿಂ ಸ್ವಿಜ್ಜಾತಂ ನಚೋಪತಿ ಅಂತ ಕೇಳಿದ ಅವನು. ಕಸ್ಯ ಸ್ವಿಧೃದಯಂ ನಾಸ್ತಿ ಕಿಂ ಸ್ವಿಜ್ಜಾತಂ ನಚೋಪತಿ, ಯಾವುದಕ್ಕೆ ಹೃದಯ ಇಲ್ಲ, ಯಾವುದು ಹುಟ್ಟಿದ ಕೂಡಲೇ ಆಳಲ್ಲ. ಅಗ್ನಿರಿ, ಅವನವಾಗ ಹೇಳಿದ್ದು ಕಿಂ ಸ್ವಿತ್ ಜಾತಂ ನಚೋಪತಿ ಕಸ್ಯ ಸ್ವಿಧೃದಯಂ ನಾಸ್ತಿ, ಯಾವುದಕ್ಕೆ ಹೃದಯ ಇಲ್ಲ. ಶಿಲಾಯ ಹೃದಯಂ ನಾಸ್ತಿ ಅಂಡಂ ಜಾತಂ ನಚೋಪತಿ, ಕಲ್ಲಿಗೆ ಎದೆ ಇಲ್ಲ, ಮೊಟ್ಟೆ ಹುಟ್ಟಿದ ಕೂಡಲೇ ಆಳಲ್ಲ. ಹೋ ಜ್ಞಾನಿ ಅಂತಾನೆ. ಇದು ಯಾರು ಬೇಕಾದರೂ ಹೇಳಬಹುದಲ್ವೇ? 8ನೇ ಕ್ಲಾಸಿನ ಹುಡುಗನು ಹೇಳ್ತಾನೆ. ಇದು ಏನು ದೊಡ್ಡ ಜ್ಞಾನಿ ಅಂತನ್ನೋದು? ಅದರ ಗುಹ್ಯಾರ್ಥವನ್ನು ನಾವು ನೋಡಿದ್ದೆವು, ಯಾಕೆ ಅದು ಹೆಂಗೆ ಮಾಡಬೇಕು ಅಂತ. ಕಿಂ ಸ್ವಿದ್ವೇಗೆ ನವರ್ಧತೆ, ವೇಗದಿಂದ ಬೆಳೆಯೋದು ಯಾವುದು? ನದಿ ವೇಗೆ ನವರ್ಧತೆ ಅಂತ ಈ ರೀತಿ ನಾವು ನೋಡ್ತಾ ಬಂದ್ವಿ. ಇದೆಲ್ಲ ಗುಹ್ಯ ಭಾಷೆ. ಯಾವುದು ಪ್ರಸಿದ್ಧಾರ್ಥದಲ್ಲಿ ಅನನ್ವಿತವಾಗಿ ಇರುತ್ತೆ ಅದರ ಒಳಗಡೆ ಹೋಗಿ ಸಿಗಿದು ಬಗಿದು ಅರ್ಥವನ್ನು ತೆಗಿಬೇಕು. ಅದಕ್ಕೆ ಇದನ್ನು ಗುಹ್ಯ ಭಾಷೆ ಅಂತ ಕರೀತಾರೆ. ಅಲ್ಲಿ ಇಡೀ ಅಷ್ಟಾವಕ್ರನ ಆಖ್ಯಾನ ಹಾಗೇ ಇದೆ ರೀ. ಅಷ್ಟಾವಕ್ರನ ಕಥೆನೇ ಆಗಿದೆ. ಒಬ್ಬಳಂತೂ ಸುವರ್ಚಲ ಮತ್ತು ಶ್ವೇತಕೇತು ಅಂತ ಕಥೆ ಪ್ರಾಯ ಮುಂದೆ ಬರುತ್ತೆ. ಅವಳು ಹೇಳಿದಂತೆ, ನನಗೆ ಕುರುಡನಾದ ಗಂಡ ಬೇಕು, ಆದರೆ ಕಣ್ಣು ಕಾಣಿಸ್ಬೇಕು, ಅಂಥವನನ್ನು ಮಾತ್ರ ಮದುವೆ ಆಗ್ತೀನಿ ಅಂದ್ಲು. ಎಂತೆಂಥದೋ ಕೇಳಿದ್ದೇವೆ. ಅತ್ತೆ ಮಾವ ಇರಬಾರ್ದು, ಮಗ ಹುಟ್ಟಿದ ಕೂಡಲೇ ಅವನನ್ನು ಬೆಳೆಯಿಸಿ ಉದ್ಯೋಗಸ್ಥನನ್ನಾಗಿ ಮಾಡಿ ಟಪ್ಪನ್ನು ಸತ್ತೋಗ್ಬಿಡ್ಬೇಕು ಅಂತ ಬಯಸೋರನ್ನೆಲ್ಲ ನಾವು ಕೇಳಿದ್ದೀವಿ. ಇದ್ಯಾವುದಿದು ಹೊಸದು? ನನ್ನ ಗಂಡ ಕುರುಡ ಆಗಿರಬೇಕು, ಕಣ್ಣು ಕಾಣಿಸ್ಬೇಕು. ಅವನು ಬರ್ತಾನವನು ಭೂಪ ಅಷ್ಟಾವಕ್ರ, ನನಗೆ ಕಣ್ಣು ಕಾಣುತ್ತೆ, ಯಾಕೆಂದರೆ ಎದುರುಗಡೆ ಇರುವ ವಸ್ತುವಿನ ಬಣ್ಣ, ಆಕಾರ ಮೊದಲಾದವುಗಳನ್ನೆಲ್ಲ ತಿಳ್ಕೊತೇನೆ ಎಂದ. ಕಣ್ಣು ಕಾಣಲ್ಲ ಏನು? ಹೊರಗಡೆ ಜಗತ್ತಿನ ಬಗ್ಗೆ ನಿರ್ಲಿಪ್ತಿ ಇದೆ ನನ್ನಲ್ಲಿ, ಅದರಿಂದಾಗಿ ನಾನು ಕಾಣಲ್ಲ. ಕಣ್ಣು ಕಾಣುತ್ತೆ, ಆದರೆ ನಾನು ಕುರುಡ. ಅಷ್ಟಕ್ಕವಳು ಬಿಡಲ್ಲ, ಇನ್ನಷ್ಟು ಪ್ರಶ್ನೆಗಳನ್ನು ಕೇಳ್ತಾಳೆ. ಅವೆಲ್ಲ ಗುಹ್ಯ ಭಾಷೆಯಲ್ಲಿಯೇ ಬರುವಂತಹ ಪ್ರಶ್ನೆಗಳು. ಸೊ ಇದು ಗುಹ್ಯ ಭಾಷೆ ಅಂದರೆ ಪ್ರಸಿದ್ಧಾರ್ಥೇಶು ಅನನ್ವಿತ. ನೀವು ಪ್ರಸಿದ್ಧವಾದ ಸಂಗತಿಯನ್ನು ಏನು ಮಾಡಿದ್ರೂ ಮ್ಯಾಚ್ ಮಾಡಲಿಕ್ಕಾಗಲ್ವಲ್ಲ, ನೀವು ಅದಕ್ಕೆ ಬೇರೆಯೇ ದಾರಿಯಲ್ಲಿ ಅರ್ಥವನ್ನು ಕಂಡುಹಿಡಿಬೇಕಲ್ಲ, ಅದು ಗುಹ್ಯ ಭಾಷೆ. ಆದರೆ ಲೌಕಿಕವಾಗಿ ನಾವು ಆಡಬೇಕಾದ್ರೆ ಗುಹ್ಯ ಭಾಷೆಗಳನ್ನು ಇಡಿಯಮ್ಸ್ ಅಂತೇವೆ. idioms will be decoded with another manners. ಬೇರೆನೇ ರೀತಿಯಲ್ಲಿ ನಾವು ಅದಕ್ಕೆ ಅರ್ಥವನ್ನು ಹೇಳೋದು. ಅದಕ್ಕೆ ವರ್ಬಲ್ ಮೀನಿಂಗ್ ತೆಗೆದುಕೊಳ್ಳೋದೇ ಇಲ್ಲ, ಲೆಕ್ಸಿಕನ್ ಮೀನಿಂಗ್ ತೆಗೆದುಕೊಳ್ಳೋದೇ ಇಲ್ಲ.
ಅವನು ನನ್ನ ಬೆನ್ನಿಗೆ ಚೂರಿ ಹಾಕಿದ ಅಂದರೆ ಎಲ್ಲಿ ತೋರಿಸು ನೋಡೋಣ ಅಂತ ಹಿಂದೆ ಹೋಗಲ್ಲ, ಮೋಸ ಮಾಡಿದ ಅಂತ ಅರ್ಥ. ತಣ್ಣೀರ ಬಟ್ಟೆಯಲ್ಲಿ ಕತ್ತು ಕೊಯ್ದ ಅಂತಂದರೆ ಮೋಸ ಮಾಡಿದ ಅಂತ ಅರ್ಥ ಅಲ್ವೇ? ಕಿಕ್ಕಡದ ಬಕೆಟ್ ಅಂತಂದರೆ ಎಲ್ಲಿ ಹೋಯ್ತು ಬಕೆಟ್ ಅಂತ ಹುಡುಕೋದಲ್ಲ, ಸತ್ತ ಅಂತ, ಅದು ಆ ರೀತಿ ಅರ್ಥ. ಅದರಿಂದ ಗುಶ್ಚ ಭಾಷೆ ಅನ್ನೋದು ವೇದದಲ್ಲಿ ಆಗಬೇಕಾದ್ರೆ, ಪುರಾಣದಲ್ಲಿ ಆಗಬೇಕಾದ್ರೆ ಮೇಲುನೋಟಕ್ಕೆ ಅತ್ಯಂತ ಅಪಾರ್ಥವಾದ ಅನರ್ಥವಾದ ಸಂಗತಿಯಲ್ಲಿರುತ್ತೆ. ಮಾತನಾಡುವ ಭಾಷೆಯಲ್ಲಿ ಅದು ಅದರ ಸ್ಪಿರಿಟನ್ನು ತೆಗೆದುಕೊಳ್ಬೇಕು, ಅದನ್ನು ಇಡಿಯಮ್ಸ್ ಅಂತ ಕರೆದು ಬಿಡ್ತೇವೆ. ಇನ್ನು ಗುಶ್ಚಾರ್ಥ ತತ್ಪರೈವಾಂಧೋ ಮಣಿಮಿತ್ಯಾದಿ ಕಾಚಸ. ಇದಕ್ಕೊಂದು ಉದಾಹರಣೆಯನ್ನು ನಾನು ಮಹಾಭಾರತದಲ್ಲಿ ಹೇಗಿದೆ ಅನ್ನೋದಕ್ಕೆ ಕೊಟ್ಟಿದ್ದು. ಇದಕ್ಕೆ ಅತ್ಯಂತ ವಿರುದ್ಧವಾದ ಉದಾಹರಣೆಯನ್ನು ಆಚಾರ್ಯರೇ ಕೊಟ್ಟಿದ್ದಾರೆ. ಅಂಧೋ ಮಣಿಮ ವಿಂದತ, ಕುರುಡ ಮಣಿಯನ್ನು ನೋಡಿದ, ತಮನಂಗುಲಿರಾವಯತ್, ಬೆರಳೇ ಇಲ್ಲದವಾದನ್ನು ಹಾಕಿಕೊಂಡ ಅಂತ. ಈ ತರಹದ ಒಂದು ಅರ್ಥವನ್ನು ಹಿಡ್ಕೊಂಡು ಕನಕದಾಸರು ಒಂದು ಹಾಡೇ ಮಾಡಿದ್ದಾರೆ. 9 ಹೂವಿಗೆ ಒಂದೇ ನಾಳವು ಚಂದಮಾಮ, ತುಂಬಿ ನಾಳ ತುದಿ ತುಂಬಿ ಭಾನುಪ್ರಭೆ ಚಂದಮಾಮ. ಕಾಲಿಲ್ಲದಾತನು ಹತ್ತಿದ ನಾಮರ ಚಂದಮಾಮ, ಕೈಯಿಲ್ಲದಾತನು ಕೊಯ್ದನು ಆ ಹಣ್ಣು ಚಂದಮಾಮ. ಹೀಗೆ ಹೇಳಿ ಕನಕ ನಾಡಿದ ಗುಟ್ಟು ಆದಿಕೇಶವ ಬಲ್ಲ ಚಂದಮಾಮ, ತಿಳಿದವರು ಪೇಳಿರಿ ಹಳೆ ಗನ್ನಡ ಚಂದಮಾಮ ಅಂತ. ಇದು ಈ ಪದ್ಯವನ್ನು ಅವರು ಕನಕದಾಸರು ಬರೆದಿದ್ದಾರೆ. ಹೀಗಾಗಿ ಹೇಳೋದು ಗುಶ್ಚಾರ್ಥ ತತ್ಪರೈವಾಂಧೋ ಮಣಿಮಿತ್ಯಾದಿಕಾತ್ ಶ್ರುತಿ, ಆಚಾರ್ಯರು ಕೊಟ್ಟ ಉದಾಹರಣೆ. ಅಂಧೋ ಮಣಿಮ ವಿಂದತ ತಮನಂಗುಲಿರಾವಯತ್. ಇನ್ನು ಕೆಲವೊಂದು ಗುಶ್ಚಾರ್ಥ ತತ್ಪರತೆ ಇರಲ್ಲ, ಎಲ್ಲದರಲ್ಲಿಯೂ ಹಾಗೆ ಅಂತ ಹೇಳಬೇಡಿ. ಯಾಕೆಂದರೆ ಪುರಂದರದಾಸರದೊಂದು ಹಾಡಿದೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು, ರೊಟ್ಟಿ ಬೆಕ್ಕು ಭಕ್ಕರಿ ತಟ್ಟುದ ಕಂಡೆ ಅಂತ. ಅದು ಅಲ್ಲಿ ರೊಟ್ಟಿ ಇದು ಬೆಕ್ಕು ಭಕ್ಕರಿ ತಟ್ಟುದ ಕಂಡೆ ಅವೆಲ್ಲ ಅಸಾಂಗತ್ಯವನ್ನು, ಬದುಕಿನ ಅಸಾಂಗತ್ಯವನ್ನು ಹೇಳುವಂಥದ್ದು. ಏಡಿ ಮದ್ದಳೆ ಬಡಿಯುವುದ ಕಂಡೆ ಅಂದರೆ ಏಡಿ ಉದ್ದೇಶಪೂರ್ವಕವಾಗಿ ಮದ್ದಳೆಯನ್ನು ಬಡಿಯೋದಿಲ್ಲ. ಸಹಜವಾಗಿ ನಡಿಬೇಕಾದ್ರೆ ಅದು ಹಲವಾರು ಕಾಲುಗಳಿರುತ್ತೆ, ಅದು ಅಡ್ಡಡ್ಡ ನಡಿಬೇಕಾದ್ರೆ ಅದರ ಕಾಲಿನ ಗತಿಯಿಂದ ಸದ್ದು ಕೇಳುತ್ತೆ. ಆ ರೀತಿ ಮನುಷ್ಯರು ವೇದವನ್ನು ಅಥವಾ ಬೇರೆ ಯಾವುದೇ ಒಂದು ಗ್ರಂಥವನ್ನು ಹೇಳ್ತಾರೆ, ಅವರು ಇಂಟೆನ್ಷನಲ್ ಆಗಿ ಅಲ್ಲ, ಅಥವಾ ಸತ್ಯವನ್ನು ಹೇಳ್ತಾರೆ, ಅವರೇ ಹೇಳ್ತಾ ಇರ್ತಾರೆ. ಎಲ್ಲರೂ ಸಮಾನ ಅಂತ ಪ್ರತಿಪಾದನೆ ಮಾಡ್ತಾ ಇರುವ ಒಬ್ಬ ತಾಹಿತಿಯ ಕಾರ್ ಡ್ರೈವರ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ, ಏಯ್ ಇಲ್ಲಿ ಕೂಡಬಾರ್ದು ಹೋಗು ಅಂತ ಹೇಳ್ತಾನೆ ಅವನು. ಹೀಗೆ ಈ ರೀತಿ ಅಯಾಚಿತವಾಗಿ ಅವರು ಸತ್ಯವನ್ನು ಹೊರಗೆಡ್ತಾ ಇರ್ತಾರೆ, ಅದನ್ನು ಅವರು ತಿಳ್ಕೊಳ್ಳೋಲ್ಲ. ಈ ಅಸಾಂಗತ್ಯಗಳನ್ನು ಅವರು ಪಟ್ಟಿ ಮಾಡಿದ್ದು ಪುರಂದರದಾಸರು, ಅದಕ್ಕೆ ಏನೇನೋ ಅರ್ಥ ಮಾಡಿಬಿಡೋದಲ್ಲ. ಈ ತರಹದ ಅಸಾಂಗತ್ಯವನ್ನು ಹಲವಾರು ಪಟ್ಟಿ ಮಾಡಿ ಇಟ್ಟಿದ್ದಾರೆ ಅವರು. ಇದು ಮಣಿಮಿತ್ಯಾದಿಕ, ಇದು ಅಸಂಗತ ಪದ್ಯವೇ ವಿನಃ ಇದಲ್ಲ, ಏನು ಗುಹ್ಯ ಅರ್ಥ ಅಲ್ಲ. ನೋಡಬೇಕದು, ನೋಡಿ ಅದನ್ನು ತೀರ್ಮಾನ ಮಾಡಬೇಕು. ದರ್ಶನಾನ್ಯವಲಂಬ್ಯೈವ ಪಶುಪತ್ಯ, ಆಲ್ಮೋಸ್ಟು ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ, ಅದಕ್ಕೆ ಕಷ್ಟಪಟ್ಟು ಎಳೆದು ಏನೇನೋ ಅರ್ಥ ಮಾಡ್ತಾರೆ. ಅದು ಕೂಡ ಅಸಂಗತವಾದ ಪದವೇ ಆಗಿದೆ. ಅಂದರೆ ಅಸಂಗತ ಪದ ಅಂದರೆ ಅದು ಅರ್ಥ, ಇದು ಏನೋ ಕಟ್ಟಿದ್ದು ಅಂತ ಅರ್ಥ ಅಲ್ಲ, ಬದುಕಿನ ನಿರರ್ಥತೆಯನ್ನು ತೋರಿಸುವಂತಹ ಪದ್ಯ ಅಂತ ಅರ್ಥ. ಅಸಂಗತ ಪದ್ಯ ಅಂದರೆ ತಿಳ್ಕೊಳ್ಳಿ, ಅಸಂಗತ ಪದ್ಯ ಅಂದರೆ ಬದುಕಿನ ನಿರರ್ಥತೆಯನ್ನು ಹೇಳುವಂತಹ ಪದ್ಯವೇ ವಿನಃ ಅವ್ರು ಪದ್ಯ ಮಾಡಲಿಕ್ಕೆ ಬರಲಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ. ಅಸಂಗತ ಪದ್ಯ ಮಾಡಲಿಕ್ಕೂ ಅದ್ಭುತವಾದ ಸಾಮರ್ಥ್ಯ ಬೇಕು, ಸುಮ್ಮನೆ ಅಲ್ಲ ಅದು.
ದರ್ಶನಾನ್ಯವಲಂಬ್ಯೈವ ಪಶುಪತ್ಯಾದಿನಾಂತು ಯಾ ಬಹುಶ್ರುತಿ ವಿರುದ್ಧಂತು ವದೇತ್ಸಾ ದರ್ಶನಾತ್ಮಿಕಾ. ಬೇರೆ ದರ್ಶನವನ್ನು, ಅದು ಎರಡು ರೀತಿ, ಪಾಶುಪತ ಮತ ಮೊದಲಾದ ದರ್ಶನಗಳನ್ನು ಅನುವಾದ ಮಾಡೋದು ಒಂದಾದರೆ, ಇನ್ನೊಂದು ಬೇರೆಯವರ ವ್ಯೂ ಹೀಗಿತ್ತು ಅಂತ ಹೇಳುವಂಥದ್ದು. ನೋಡಿ, ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಅರ್ಜುನನ ಮಾತುಗಳೆಲ್ಲ ಅರ್ಜುನನ ದರ್ಶನ ಅಂತಲೇ ನೀವು ಪರಿಗಣಿಸಬೇಕು. ಅದನ್ನೆಲ್ಲ ಅವನು ಉತ್ತರ ಕೊಟ್ಬಿಟ್ಟಿದ್ದಾನೆ. ಆ ಉತ್ತರವನ್ನು ನಾವು ಹುಡ್ಕೊಂಡು ಹೋಗಬೇಕು. ಇದು ದರ್ಶನ ಪ್ಲಸ್ ಗುಹ್ಯ. ಅರ್ಜುನನ ದರ್ಶನ ಅನ್ನೋದು ಸರಿ, ಆ ಗೀತೆಯಲ್ಲಿ ಏನು ಉತ್ತರ ಬಂತು ಅದು ಗುಹ್ಯ. ಯಾಕಾಗಿ ಕೃಷ್ಣ ಈ ರೀತಿ ಹೇಳಿದ ಅನ್ನೋದೇ ಗೊತ್ತಾಗಲ್ಲ. ಬರೆದವ್ರು ಏನು ಬರೆದ್ರು, ಗೀತಾ ಅಂಡ್ ಮಾರ್ಕ್ಸಿಸಮ್ ಅಂತ ಹೇಳಿ ಒಂದು ಪುಸ್ತಕ ಬರೆದ್ರು. ಅದು ಯಾರು, ದಿಲೀಪ ಸರ್ದೇಸಾಯಿ ಅಂತನ, ದಿಲೀಪ್ ಸರ್ದೇಸಾಯಿ ಅನುವಾದ ಮಾಡಿದ್ದು. ಯಾರೋ ಒಬ್ಬ ಒಟ್ಟು ಬಂಗಾಳದವನು, ಅವನು ಬಂಗಾಳದವ ಮತ್ತು ಮಹಾರಾಷ್ಟ್ರದವ ಇಬ್ಬರು ಸೇರಿ ಅದು ಬರೆದಿದ್ದಾರೆ. ಗೀತಾ ಅಕಾರ್ಡಿಂಗ್ ಟು ಕಮ್ಯುನಿಸಮ್ ಅಂತನೋ ಅಥವಾ ಮಾರ್ಕ್ಸಿಸಮ್, ಭಗವದ್ಗೀತಾ ಮಾರ್ಕ್ಸಿಸ್ಟರ ದೃಷ್ಟಿಯಲ್ಲಿ ಮಾರ್ಕ್ಸಿಸಮ್ ವಿಷನ್ ಅಂತ ಏನೋ ಬರೆದಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಮತ್ತು ಭಗವದ್ಗೀತೆ, ಅದು ಕನ್ನಡಕ್ಕೆ ಅನುವಾದವೂ ಆಗಿದೆ. ನವಕರ್ನಾಟಕ ಪ್ರಕಾಶನದವರು ಅನುವಾದ ಮಾಡಿದ್ದಾರೆ ಅದನ್ನು. ಅಲ್ಲಿ ಅವ್ರು ಹೇಳ್ತಾರೆ, ನೋಡಿ ಗೀತೆ ಎಷ್ಟು ಅಸಂಗತ ಅಂತಂದರೆ ಅರ್ಜುನನ ಪ್ರಶ್ನೆಗೂ ಕೃಷ್ಣನ ಉತ್ತರಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ. ಯಾಕಂದ್ರೆ ಅವ್ರು ಕಾಣೇ ಇಲ್ಲ. ಹೆಂಗೆ ಡಿಕೋಡ್ ಮಾಡಬೇಕು? ಅವನೆಲ್ಲ ಈ ಸಮಾಜದಲ್ಲಿ ಈ ರೀತಿ ಅವ್ಯವಸ್ಥೆ ಆಗತ್ತೆ ಎಂದ. ಇವನು ದೇಹ ಮತ್ತು ಆತ್ಮ ಬೇರೆ ಎಂದ. ಅದರ ನಡುವೆ ಎಷ್ಟು ಆಳ ಇದೆ, ಎಷ್ಟು ದೊಡ್ಡ ಕಂದಕ ಇದೆ. ಅದು ಇದನ್ನು ಗ್ರಾಸ್ಪ್ ಮಾಡಲಿಕ್ಕಾಗಲ್ಲ, ಆ ಅಂತರವನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಬಹುಶ್ರುತಿ ವಿರುದ್ಧಂತು ವದೇತ್ಸಾ ದರ್ಶನಾತ್ಮಿಕಾ. ಒಂದು ದರ್ಶನ ಅಂತ ತೀರ್ಮಾನ ಮಾಡಬೇಕಾದ್ರೆ ಆದಿ ಅಂತ್ಯಗಳಿಗೆ ವಿರುದ್ಧವಾಗಿರಬೇಕು. ತನ್ನದೇ ಆದ ಬೇರೆ ಎಲ್ಲ ಮಾತುಗಳಿಗೆ ವಿರುದ್ಧವಾಗಿ ಇದ್ದರೆ ಅದನ್ನು ದರ್ಶನ ಅಂತ ಪರಿಗಣನೆ ಮಾಡಬೇಕು. ಉದಾಹರಣೆಗೆ ವೇದದಲ್ಲಿ ಒಂದು ಮಾತು ಬರುತ್ತೆ, ಏಕೆ ಆಹುಹು ಅಸದೇ ವೇದಮಗ್ರ ಆಸೀದಿತಿ. ಕೆಲವರು ಹೇಳ್ತಾರೆ ಏನೂ ಇರಲಿಲ್ಲ, ಪ್ರಪಂಚದ ಆದಿಯಲ್ಲಿ ಶೂನ್ಯ ಇತ್ತು ಅಂತ ಹೇಳ್ತಾರೆ. ಹಾಗಿಲ್ಲ, ತನ್ನ ಅಂತ ಅವರೇ ನಿಷೇಧ ಮಾಡ್ತಾರೆ. ಅದು ದರ್ಶನವೇ. ಕೆಲವೊಂದು ತನ್ನ ಸ್ಪಷ್ಟ ನಿಷೇಧ ಮಾಡಲ್ಲ, ಆದರೆ ಅದಕ್ಕೆ ವಿರುದ್ಧವಾದ ಮಾತುಗಳ ನಂತರ ಬಂದಿರುತ್ತೆ. ಕೆಲವೊಂದು ದರ್ಶನಗಳನ್ನು ಒಪ್ಪಿಕೊಂಡಿರ್ತಾರೆ. ಈ ಎಲ್ಲ ದೊಡ್ಡ ಹಿನ್ನೆಲೆಯಲ್ಲಿ ದರ್ಶನ ಅಂತ. ಅಂತೆ ನಿಷೇಧ ಸಂಯುಕ್ತ ಭಸ್ಮ ಸ್ನಾನಾದಿಕಾಚಸ. ಇನ್ನು ಭಸ್ಮ ಸ್ನಾನ ಮೊದಲಾದವುಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಭಸ್ಮ ಸ್ನಾನ ಮಾಡಬೇಕು. ಭಸ್ಮ ಸ್ನಾನ ಅಂತಂದರೆ ಮಸಣದ ಬೂದಿಯಲ್ಲಿ ಬಿದ್ದು ಹೊರಳಾಡೋದನ್ನು ಭಸ್ಮ ಸ್ನಾನ ಅಂತ ಕರೀತಾರೆ. ಭಸ್ಮ ಸ್ನಾನ ಯಾಕೆ ಮಾಡ್ತಾ ಇದ್ದದ್ದು ಅಂದರೆ, ಈ ಬಟ್ಟೆ ಗಿಟ್ಟೆ ಇರಲ್ಲ ಚಳಿ ಪ್ರದೇಶದಲ್ಲಿ. ಬಟ್ಟೆ ಎಲ್ಲ ಹೊತ್ಕೊಂಡು ಹೋದರೆ ದೊಡ್ಡ ಸಂಸಾರ ಹೊತ್ಕೊಂಡು ಹೋದಾಗೆ. ಬಟ್ಟೆ ಕ್ಲೀನ್ ಮಾಡೋದು ಬೇಡವೇ, ಅದಕ್ಕೆ ಸಾಬೂನು ಬೇಡವೇ, ಸಾಬೂನು ತೊಗೊಳ್ಳಿಕ್ಕೆ ದುಡ್ಡು ಬೇಡವೇ, ಅದು ಒಂದರ ಹಿಂದೆ ಒಂದು ಬಾಲ. ಅದಕ್ಕೆ ಹಾಗೆ ಹೋಗಿ ಸರಿ ಮೈ ತಡಿಬೇಕಲ್ಲ, ಒಂದು ಮಿತಿ ಅಂತ ಇರುತ್ತೆ ತಾನೇ ದೇಹಕ್ಕೆ. ಭಸ್ಮ ಹಚ್ಕೊಡಿ, ಬಿಸಿ ಇರುತ್ತೆ. ಮಸಣದಲ್ಲಿ ದೇಹವನ್ನು ಬೂದಿ ಮಾಡಿ ಏನಿರ್ತಾರೆ ಆ ಭಸ್ಮವನ್ನು ಹಚ್ಚಿಕೊಳ್ಳೋದು. ಅದು 5 ದಿವಸ ಆದಮೇಲೆ ಹಚ್ಕೊಳ್ಬೇಕು, ಇಲ್ಲಾಂದರೆ ಅದು ನಾವು ಸುಟ್ಟೋಗ್ಬಿಡ್ತೀವಿ ಅಷ್ಟೇ. ಹೀಗಾಗಿ ಭಸ್ಮ ಸ್ನಾನ ಮೊದಲಾದವುಗಳನ್ನೆಲ್ಲ ಹೇಳುತ್ತೆ. ಆಮೇಲೆ ಅದು ನಿಷೇಧನೂ ಮಾಡುತ್ತೆ. ಅದರಿಂದಾಗಿ ಯಾರಿಗೆ ನಿಷೇಧ ಇಲ್ಲ, ಯಾರಿಗೆ ವಿಧಿ, ಯಾರಿಗೆ ನಿಷೇಧ, ಸಾಮಾನ್ಯರಿಗೆ ಅದು ನಿಷೇಧ. ಆ ತರಹ ಎಲ್ಲವನ್ನು ಬಿಟ್ಟು ಹೋಗದವರಿಗೆ ಭಸ್ಮ ಸ್ನಾನ ಬೇಡ ಅಂತ ನಿಷಿದ್ಧ. ಭಸ್ಮ ಸ್ನಾನಾದಿಕ ಅದೆಲ್ಲವೂ ಕೂಡ ದರ್ಶನ. ಯಾಕೆಂದರೆ ಅಂತೆ ನಿಷೇಧ ಸಂಯುಕ್ತ. ಯಾರು ಅವಧೂತರಿರ್ತಾರೆ, ಯಾರು ಎಲ್ಲವನ್ನು ತರೋದು ಹೊರಟಿರ್ತಾರೆ ಅವರಿಗೆ, ಉಳಿದವ್ರಿಗಲ್ಲ ಅಂತ ಹೇಳ್ತಾರೆ. ಇದು ಅಂತ್ಯದಲ್ಲಿ ನಿಷೇಧ ಸಂಯುಕ್ತವಾಗಿದೆ. ಇನ್ನು ಯಥಾ ಪ್ರದೃಶ್ಯಮಾನಾರ್ಥ ಸಮಾಧಿಸ್ಸ ಪ್ರಕೀರ್ತಿತ.
ಇನ್ನು ಯಥಾ ಪ್ರದೃಶ್ಯಮಾನಾರ್ಥ ಅದು ಇದ್ದಂತೆ ಇದ್ದದ್ದನ್ನು ಹೇಳುವಂಥದ್ದು. ಅದನ್ನು ಏನಂತ ಕರೀತಾರೆ? ಸಮಾಧಿ ಅಂತ ಕರೀತಾರೆ. ವಿಷ್ಣು ಪರಮ ಇತ್ಯಾದ್ಯ ಸಾಚ ವಿದ್ವದ್ಭಿರೀರಿತ ಇತಿ ಭಾಷಾ ವಿವೇಕೇ. ಆಚಾರ್ಯರು ಭಾಷಾ ವಿವೇಕ ಅಂತ ಒಂದು ಗ್ರಂಥ ಇದೆ, ಅಲ್ಲಿ ಇದನ್ನು ಹೇಳ್ತಾರೆ. ಇನ್ನು ಸ್ಕಾಂದದಲ್ಲಿ ಒಂದು ಮಾತು ಬರುತ್ತೆ, ಭಸ್ಮಸ್ನಾನ ವಿಧಾನಂತು ಶ್ರುತ್ಯುಕ್ತಂ ದರ್ಶನಾನುಗಂ ಭಸ್ಮಸ್ನಾನಂ ತಥೋಗ್ರಾಶ್ಯಂ ವಿಧಾನಂತು ನೃಸಿಂಹಗಂ ಇತಿ ಸ್ಕಾಂದೇ ಅಂದರು. ಭಸ್ಮಸ್ನಾನ ವಿಧಾನಂ, ಭಸ್ಮವನ್ನು ಸ್ನಾನ ಮಾಡಿ ಅಂತ ಹೇಳಿ ವೇದ ಹೇಳಿದರೆ ಅದಕ್ಕೆ ಕೆಲವರು ಈ ರೀತಿ ಹೇಳ್ತಾರೆ ಅಂತ ಅಲ್ಲಿ ಉಂಟು. ನೇರವಾಗಿ ಅದು ಭಸ್ಮದಲ್ಲಿ ಸ್ನಾನ ಮಾಡಿ ಅಂತ ಹೇಳೋಲ್ಲ. ಇನ್ನು ಭಸ್ಮಸ್ನಾನಂ ತತಃ ಅಗ್ರಾಹ್ಯಂ, ಭಸ್ಮಸ್ನಾನವನ್ನು ಮಾಡಬಾರದು ಕೆಲವರು ಬಿಟ್ಟರೆ. ಸರಿ, ಎಲ್ಲಿದು ಅನುವಾದ ಮಾಡಿದ್ದು? ನೃಸಿಂಹಗಂ, ನೃಸಿಂಹ ಪುರಾಣದಲ್ಲಿ ಇದ್ದದ್ದನ್ನು ಅನುವಾದ ಮಾಡಿ ಆಮೇಲೆ ಅದನ್ನು ನಿರೂಪಣೆ ಮಾಡ್ತಾರೆ, ಅದನ್ನು ಮಾಡಬೇಡಿ ಅಂತ. ಇನ್ನು ಉತ್ಸರ್ಜನ ಮತ್ತು ಉಪಕರ್ಮದಲ್ಲಿ ಭಸ್ಮಸ್ನಾನ ಇದೆಯಲ್ಲ ಅಂತ ಹೇಳಿ ಭೂಷಣ ಕವಿಯವರ ಪ್ರಶ್ನೆ. ಅದಕ್ಕೆ ಉತ್ತರ, ಇದು ಭಸ್ಮಸ್ನಾನ ಇದೆ, ಅದು ಶುದ್ಧಂಗ ಅಷ್ಟೇ, ಅದನ್ನೇ ಹಚ್ಚಿಕೊಂಡು ಬರೋದು ಅಂತಲ್ಲ. ಶುದ್ಧಿಯ ಅಂಗವಾಗಿ ಭಸ್ಮ, ಅದು ಗೋಮಯವನ್ನು ಸುಟ್ಟದ್ದಿರುತ್ತೆ ವಿನಃ ಸ್ಮಶಾನದಲ್ಲಿ ಹೋಗಿ ಇದ್ದದ್ದನ್ನು ಹಚ್ಕೊಳ್ಳಿ ಅಂತೆಲ್ಲ ಇರೋದು. ಅದು ಕಾಲಭೈರವನ ಉಪಾಸನೆ ಮಾಡಿಕೊಂಡು ಮಾಡೋಂಥದ್ದಲ್ಲ. ಅಥವಾ ಹೆಣದ ಮುಂದೆ ಭದ್ರಕಾಳಿಯನ್ನು ಉಪಾಸನೆ ಮಾಡಿ ಆ ಹೆಣವನ್ನು ಸುಟ್ಟಾದ ಮೇಲೆ ಬರುವಂತಹ ಭಸ್ಮದಲ್ಲಿ ಸ್ನಾನ ಮಾಡಿ ಅಂತ ಅಲ್ಲಿ ಹೇಳೋಲ್ಲ, ವ್ಯತ್ಯಾಸ ಇದೆ. ಅದರಿಂದಾಗಿ ಉತ್ಸರ್ಜನ ಮತ್ತು ಉಪಕರ್ಮದಲ್ಲಿ ಭಸ್ಮ ಸ್ನಾನ ಅಂತ ಹೇಳಿದರೆ ಗೋಮಯ ಮೊದಲಾದವುಗಳನ್ನೆಲ್ಲ ಸುಟ್ಟು ದೇಹ ಶುದ್ಧಿಗಾಗಿ ಅದು ಮಾಡುವಂಥದ್ದು. ಇದು ಹಾಗಲ್ಲ, ಇಲ್ಲಿ ಹೇಳಿದ ಭಸ್ಮ ಸ್ನಾನ ಆ ರೀತಿ ಅಲ್ಲ, ಅದರಿಂದ ವ್ಯತ್ಯಾಸ ಇದೆ. ಈ ರೀತಿ ವೇದದಲ್ಲಿ ಪುರಾಣದಲ್ಲಿ ಹೇಳಿದ ದರ್ಶನವನ್ನು ವೇದದಲ್ಲಿ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಹೀಗೆ ವೇದದಲ್ಲಿ ಪುರಾಣಗಳಲ್ಲಿ ಗುಹ್ಯ ದರ್ಶನ ಭಾಷೆಗಳ ಬಗ್ಗೆ ಬೆಳಕು ಚೆಲ್ಲೋದು, ಅದನ್ನು ವಿಚಿತ್ರ ಭಾಷಾ ವಿತತಾಂ ಅಂತ, ಈ ತರಹದ ವೈದಿಕ ಪರಿಭಾಷೆಯನ್ನು ಮುಖ್ಯಪ್ರಾಣ ನಮ್ಮ ಅರಿವಿಗೆ ತಂದು ಕೊಡ್ತಾನೆ. ಅಂತಹ ಮುಖ್ಯಪ್ರಾಣ ನಾದಕ್ಕೆ ದೇವರು ಹೇಗೆ ಪ್ರತಿಪಾದ್ಯ ಅಂತ ಹೇಳ್ತಾನೆ. ಇಷ್ಟು ವೇದದ ಕಣಕಣದಲ್ಲಿ ಇರುವ ದೇವರನ್ನು ಬಿಟ್ಟು ಮರೆತು ನಾವು ಕೇವಲ ಐಹಿಕವಾದ ಬಯಕೆಗಳನ್ನು ಬಯಸಿ ವೇದವನ್ನು ನಾವು ಉಪಯೋಗಿಸ್ಕೋತೇವೆ ಅಂದರೆ ಅದು ವೇದಕ್ಕೆ ಮಾಡುವ ಅನ್ಯಾಯ, ಅದು ನನಗಿಷ್ಟ ಇಲ್ಲ ಅಂತ ಕೃಷ್ಣ ಹೇಳಿದ್ದು ಬರುತ್ತೆ. ಹಾಗಾದರೆ ವೇದಕ್ಕೆ ಪ್ರತಿಯೊಂದು ಅರ್ಥ ತೆಗೆದುಕೊಳ್ಳಿಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ಅನ್ನೋದಕ್ಕೆ ಏನು ಉತ್ತರ ಕೊಡ್ತಾನೆ ಅದನ್ನು ನಾವು ನಾಳೆ ನೋಡ್ತೇವೆ. ಮಾಂ ವಿಧತ್ತೆ ಅಂತ ಇನ್ನು 2 ಶ್ಲೋಕ ಉಂಟು, ನಾಳೆ ಮುಗಿಯತ್ತದು, ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ವಿಜಯದಶಮಿ ದಿವಸ ಇದು 21ನೇ ಅಧ್ಯಾಯ ಮುಗಿದು ಆಮೇಲೆ ಸಂಖ್ಯೆಯ ಆಟ ಶುರು ಆಗುತ್ತೆ, ನೋಡೋಣ. ಕೃಷ್ಣಾರ್ಪಣಮಸ್ತು.